ಆತ್ಮೀಯರೇ, ಎನರ್ಟಿಕಲ್ ಮೀ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇವತ್ತೊಂದಷ್ಟು ಪ್ರಶ್ನೆಗಳನ್ನು ನೋಡುವ. ನಿಮಗೆ ಯಾವುದೇ ನೀವು RRB ಇರ್ಬೋದು, KAS, IAS ಯಾವ ಪರೀಕ್ಷೆಗಳನ್ನು ಬರೆಯುವುದಾದ್ರೂ ಇದರಲ್ಲಿರುವಂತಹ ಪ್ರಶ್ನೆಗಳು ನಿಮಗೆ ಖಂಡಿತವಾಗಿ ನೀವು ನಿರೀಕ್ಷೆ ಮಾಡಬಹುದು. ಬಹಳಷ್ಟು ವಿವರಣೆಗಳನ್ನು ಕೊಡ್ತೇನೆ ನಾನು. ನಿಮಗೆ ಕಾನ್ಸೆಪ್ಟ್ ಯಾವ ಪಾಠದಲ್ಲಿ ನಾನು ವಿವರಿಸಿದ್ದೇನೆ ಆಲ್ರೆಡಿ ಅದನ್ನು ಕೂಡ ಹೇಳ್ತೇನೆ. ನಿಮಗೆ ಅವಶ್ಯಕತೆ ಇದೆ, ನೀವು ಅದನ್ನು ಕೂಡ ನೋಡ್ಕೊಳ್ಬಹುದು. ಸ್ಟಾರ್ಟ್ ಮಾಡುವ. ಕೆಳಗಿನವುಗಳಲ್ಲಿ ಯಾವುದು ಆಕ್ಟಾ ಪರಮಾಣು ಅಣುಗಳಾಗಿ ಅಸ್ತಿತ್ವದಲ್ಲಿ ಇರಬಹುದು? ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಎಕ್ಸಿಸ್ಟ್ ಆಸ್ ಆಕ್ಟೋ ಅಟಾಮಿಕ್ ಮಾಲಿಕ್ಯೂಲ್ಸ್? ಇದು ನಾನು ಕಮ್ಯುನಿಟಿಯಲ್ಲಿ ಹಾಕಿದ್ದೆ, ತುಂಬಾ ಜನ ತಪ್ಪು ಮಾಡಿದ್ದೀರಿ. ಇದರಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದೆ: ಸೆಲೆನಿಯಂ, ರಂಜಕ ಅಥವಾ ಫಾಸ್ಫರಸ್, ಲಿಥಿಯಂ, ಸಲ್ಫರ್ ಅಂತ ಕೊಟ್ಟಿದೆ ಅಥವಾ ಗಂಧಕ. ಓಕೆ, ಇಲ್ಲಿ ನೀವು ಕೋಡ್ ಅನ್ನು ಬಳಸಿಕೊಂಡು ನೀವು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದೆ. 1 and 3, 2 and 4, 4, 1 and 4, 3 and 4 ಅಂತ ನಾನು ಕೊಟ್ಟಿದ್ದೆ. ತುಂಬಾ ಜನ 4ಗೆ ಮಾತ್ರ ಹಾಕಿದ್ದಾರೆ. ಇನ್ನು ಕೆಲವರು 1 and 2ಗೆ ಈ ತರದಲ್ಲಿ ಹಾಕಿದ್ದೀರಿ. ಖಂಡಿತವಾಗಿ ತಪ್ಪು. ಸೆಲೆನಿಯಂ ಮತ್ತು ಸಲ್ಫರ್ ಇದು 8 ಪರಮಾಣುಗಳು ಒಟ್ಟು ಸೇರಿಕೊಂಡು ಒಂದು ಅಣುರೂಪದಲ್ಲಿ ಇರುವಂತದ್ದಾಗಿರ್ತದೆ, ಅಂದ್ರೆ ಆಕ್ಟಾ ಪರಮಾಣು. ನಿಮಗಿದು ನಾನು ಅಣು ಮತ್ತು ಪರಮಾಣುಗಳು ಪಾಠದಲ್ಲಿ ವಿವರಿಸಿದ್ದೇನೆ, ಉದಾಹರಣೆ ಸಹಿತವಾಗಿ ಇದೆ. ಆಕ್ಟಾ ಪರಮಾಣು ಅಂದ್ರೇನು? ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಮತ್ತು ಒತ್ತಡದಲ್ಲಿ 8 ಪರಮಾಣುಗಳ ಸಂಯೋಜನೆಯಿಂದ ಒಂದೇ ಅಣುವಿನ ಧಾತುವಾಗಿ ಅದು ಇರಬೇಕು, ಅದರಲ್ಲಿ ಬೇರೆ ಯಾವುದೇ ಇರಬಾರ್ದು. ಆ ತರದಲ್ಲಿ ಇದ್ದಾಗ ಅದನ್ನು ನಾವು ಅಲ್ಲಿ ಆಕ್ಟಾ ಪರಮಾಣು ಅಂತ ಕರಿತೇವೆ, ಅಥವಾ 8 ಪರಮಾಣುಗಳು ಅಂತ ಕರಿತೇವೆ. ಅಷ್ಟಕ ಅಲ್ಲ, ಅಷ್ಟಕ ಬೇರೆ, ಅದಕ್ಕೂ ಕೂಡ ಆ ಪಾಠದಲ್ಲಿ ವಿವರಣೆ ಇದೆ. ಅಷ್ಟಕವನ್ನು ಇದಕ್ಕೆ ಅರ್ಥ ಮಾಡ್ಕೊಳ್ಳೋದು ಬೇಡ ನೀವು. ಉದಾಹರಣೆಗೆ ಇಲ್ಲಿ ಸಲ್ಫರ್ 8 ಮತ್ತು ಸೆಲೆನಿಯಂ ಇದನ್ನು ಉದಾಹರಣೆಯಾಗಿ ತಕೊಳ್ತಾರೆ. ಅಂದ್ರೆ ಈ ಸೆಲೆನಿಯಂ ಡೈಸಲ್ಫೈಡಿನ ರೂಪದಲ್ಲಿದ್ದಾಗ ಆ ಸೆಲೆನಿಯಂ 8 ಉಂಗುರಗಳನ್ನು ಹೊಂದಿದೆ, ಅಂದ್ರೆ 8 ಪರಮಾಣುಗಳನ್ನು ಅದು ಹೊಂದಿದ್ದು ಅಲ್ಲಿ ಸೆಲೆನಿಯಂ ಸೇರಿಕೊಂಡಿರುವಂತದ್ದು. ಇದರ ಇನ್ನೊಂದು ವಿಶೇಷತೆ ಇದೆ, ಸೆಲೆನಿಯಂ ಡೈಸಲ್ಫೈಡಿನ ಇನ್ನೊಂದು ವಿಶೇಷತೆ ಇದೆ. ಇದರ ಸೂತ್ರ SeS2. ಓಕೆ, ಇದನ್ನು ಶಾಂಪೂದಲ್ಲಿ ಆಂಟಿ ಡ್ಯಾಂಡ್ರಫ್ ಶಾಂಪೂ ಅಂತೆಲ್ಲ ನೀವು ಕೇಳಿದ್ದೀರಲ್ಲ, ನೋಡಿದ್ದೀರಲ್ಲ, ಅದರಲ್ಲಿ ಅದನ್ನು ಬಳಸ್ತಾರೆ. ಇನ್ನು ಗಾಜಿಗೆ ಬಣ್ಣವನ್ನು ಕೊಡುವಂತಹ ಸಂದರ್ಭದಲ್ಲಿ, ಪಟಾಕಿಗಳಲ್ಲಿ ಅಪಕರ್ಷಣಕಾರಿಯಾಗಿ ಪಾಲಿಮರ್ಗಳ ತಯಾರಿಕೆ ಮಾಡುವಾಗ ಇಂಥದೆಲ್ಲ ಸಂದರ್ಭಗಳಲ್ಲಿ ಇದನ್ನು ಬಳಸ್ತಾರೆ. Selenium disulfide consists of 8-membered rings. It has an appropriate composition of SeS2 with individual rings varying in composition such as Se4, Sa4. ಇದೆಲ್ಲ ಬೇರೆ ಬೇರೆ ಸಂಯುಕ್ತಗಳಿದೆ ಸೆಲೆನಿಯಂನದ್ದು, ಅದರ ಬಗ್ಗೆ ಹೇಳಿದ್ದು. ಸೆಲೆನಿಯಂ ಡೈಸಲ್ಫೈಡ್ ಹ್ಯಾಸ್ ಬೀನ್ ಯೂಸ್ಡ್ ಇನ್ ಶಾಂಪೂ ಆಸ್ ಅನ್ ಆಂಟಿ ಡ್ಯಾಂಡ್ರಫ್ ಏಜೆಂಟ್. ನಿಮಗೆ ಇದನ್ನು ಕೇಳ್ಬೋದು, ಆಂಟಿ ಡ್ಯಾಂಡ್ರಫ್ ಏಜೆಂಟ್ ಆಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸ್ತಾರೆ, ಅಥವಾ ಶಾಂಪೂಗಳಲ್ಲಿ ಬಳಸುವಂತಹ ವಸ್ತು ಯಾವುದು ಇದರಲ್ಲಿ ಅಂತ ಕೇಳ್ಬೋದಾಗ ಸೆಲೆನಿಯಂ ಡೈಸಲ್ಫೈಡ್. ಓಕೆ, ಇದನ್ನ ನೀವು ನೆನಪಿಟ್ಟುಕೊಳ್ಳಿ. ಇನ್ನು ಗ್ಲಾಸ್ ಡೈಯಲ್ಲಿ ಉಪಯೋಗಿಸ್ತಾರೆ, ರೆಡ್ಯೂಸಿಂಗ್ ಏಜೆಂಟ್ ಇನ್ ಫೈರ್ ವರ್ಕ್ಸ್ ಅಲ್ಲೆಲ್ಲ ಸೆಲೆನಿಯಂ ಅನ್ನು ಯೂಸ್ ಮಾಡ್ತಾರೆ. ಸೆಲೆನಿಯಂಗೆ ಒಂದು ಸ್ವಲ್ಪ ವಿವರಣೆ ಕೊಟ್ಟಿದ್ದಷ್ಟೇ, ಅಂದ್ರೆ ಅದರಲ್ಲಿಯೂ ನಿಮಗೆ ಕ್ವಶನ್ಸ್ ಬರ್ಬೋದು. ನೀವು ಹೇಗಿದ್ದ ಕ್ವಶನ್ ಅನ್ನು ನಿರೀಕ್ಷೆ ಮಾಡ್ಬೋದಲ್ವಾ. ಹಾಗಾಗಿ ರಾಜದ್ರವವನ್ನು ರಸವಾದಿಗಳು ಚಿನ್ನ ಮತ್ತು ಬೆಳ್ಳಿಯನ್ನು ಪ್ರತ್ಯೇಕಿಸಲು ಬಳಸುತ್ತಿದ್ದುದು ಈ ಮಿಶ್ರಣ. ಸ್ವಲ್ಪ ಉದ್ದವಾದಂತಹ ಪ್ರಶ್ನೆ ಆದ ಕಾರಣ ಇದನ್ನು ಹೇಗೆ ಕೊಟ್ಟದ್ದು. ರಾಜದ್ರವದ ಬಗ್ಗೆ ಪ್ರಶ್ನೆ ಅಷ್ಟೇ, ಮಾಮೂಲಿ ಪ್ರಶ್ನೆ ಇದಲ್ವಾ. ಸಾರಯುತ ನೈಟ್ರಿಕ್ ಆಮ್ಲ, ಸಾರಯುತ ಸಲ್ಫ್ಯೂರಿಕ್ ಆಮ್ಲ, ಈ ತರದಲ್ಲೆಲ್ಲ ಆಪ್ಷನ್ಸ್ ಕೊಟ್ಟಿದೆ. ಅಕ್ವಾರೇಜಿಯಾ ಯೂಸ್ಡ್ ಬೈ ಆಲ್ ಕೆಮಿಸ್ಟ್ ಟು ಸೆಪರೇಟ್ ಸಿಲ್ವರ್ ಅಂಡ್ ಗೋಲ್ಡ್ ಈಸ್ ಎ ಮಿಕ್ಸ್ಚರ್ ಆಫ್ ಅಂತ ಪ್ರಶ್ನೆಯನ್ನು ನಿಮಗೆ ನೋಡ್ಲಿಕ್ಕೋಸ್ಕರ ಕೊಟ್ಟಿದ್ದು. ಅಕ್ವಾರೇಜಿಯಾ ಅಥವಾ ರಾಜದ್ರವ ಅಂತ ಹೇಳೋದು ಯಾವುದನ್ನು? ಮಿಕ್ಸ್ಚರ್ ಆಫ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಅಂಡ್ ಹೈಡ್ರೋಕ್ಲೋರಿಕ್ ಆಸಿಡ್ 1:3 ಅಲ್ಲಿ. ಅಂದ್ರೆ ಇಲ್ಲಿ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ 1 ಪ್ರಪೋರ್ಷನ್ ಇದ್ರೆ, ಹೈಡ್ರೋಕ್ಲೋರಿಕ್ ಆಸಿಡ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ 3 ಪ್ರಮಾಣದಷ್ಟು ಇರಬೇಕು. ಅಂದ್ರೆ ನೈಟ್ರಿಕ್ ಆಮ್ಲ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲಗಳನ್ನು ಉಪಯೋಗಿಸುವಂತದ್ದು. ಅದು ದುರ್ಬಲ ಅಲ್ಲ, ಪ್ರಬಲ ಗಂಧಕಾಮ್ಲ ಮತ್ತು ಪ್ರಬಲ ಹೈಡ್ರೋಕ್ಲೋರಿಕ್ ಆಮ್ಲ. ಓಕೆ, ನೈಟ್ರಿಕ್ ಆಮ್ಲ 1 ಭಾಗದಷ್ಟಿದ್ರೆ ಅಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ, ಪ್ರಬಲವಾದಂತಹ ಹೈಡ್ರೋಕ್ಲೋರಿಕ್ ಆಮ್ಲ 3 ಪ್ರಮಾಣದಷ್ಟು ತೆಕ್ಕೊಂಡಾಗ ನಾವು ಅದರ ಮಿಕ್ಸ್ಚರ್ ಅನ್ನು ನಾವೇನಂತ ಕರೆಯುವುದು? ಅಕ್ವಾರೇಜಿಯಾ ಅಂತ ಕರೆಯುವುದು, ಅಥವಾ ರಾಜದ್ರವ ಅಂತ ಕರೆಯುವುದು. ಓಕೆ, ನೆಕ್ಸ್ಟ್
ಇನ್ನೊಂದು ಪ್ರಶ್ನೆ ನೋಡುವ. ಇದು ಇದು ಕೂಡ ಮಾಮೂಲಿ ಪ್ರಶ್ನೆಯೇ, ಆದ್ರೆ ಇಲ್ಲಿ ಸ್ವಲ್ಪ ನಿಮಗೆ ನೆನಪಿಸುದು ನಾನು. ಒಬ್ಬ ಮನುಷ್ಯನು ಒಂದು ಗೋಪುರದ ತುದಿಯಿಂದ ಒಂದು ಕಬ್ಬಿಣದ ಚೆಂಡು ಮತ್ತು ಬೆಂಡಿನ ಚೆಂಡನ್ನು ನಿರ್ವಾತದಲ್ಲಿ ಏಕಕಾಲಕ್ಕೆ ಬೀಳಿಸ್ತಾನೆ. ಇಲ್ಲಿ ನಿರ್ವಾತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್, ಅಥವಾ ವ್ಯಾಕ್ಯೂಮ್ ಹೇಳುವಂಥದ್ದು ಇಂಪಾರ್ಟೆಂಟ್. ಓಕೆ, ಅವುಗಳಲ್ಲಿ ಯಾವುದು ಭೂಮಿಯನ್ನು ಮೊದಲು ತಲುಪುವುದು? ಕಬ್ಬಿಣದ ಚೆಂಡು, ಬೆಂಡಿನ ಕಾರ್ಕ್ ಎರಡು ಒಂದೇ ಸಮಯದಲ್ಲಿ, ಈ ಮೇಲ್ನ ಯಾವುದು ಅಲ್ಲ. A man simultaneously drops an iron ball and a cork ball. ಕಾರ್ಕ್ ಅಂದ್ರೆ ಇದರದ್ದು ಏನು, ಬೆಂಡು ಅಥವಾ ಏನು, ಥರ್ಮಕೋಲ್ ಬಾಲ್ ನಂತರದ್ದು. ಓಕೆ, and a cork ball from the top of a tower in the vacuum. ವ್ಯಾಕ್ಯೂಮ್ ನೆನಪಿಟ್ಕೊಳ್ಬೇಕಾದದ್ದು ಇಂಪಾರ್ಟೆಂಟ್ ಶಬ್ದ ಇದಿಲ್ಲಿ. which one of them reaches the earth first? Iron ball, cork ball, both will reach at the same time. ನಿಮ್ಮ ಆನ್ಸರ್ ಇಲ್ಲಿ both will reach at the same time. ಎರಡು ಒಂದೇ ಸಮಯದಲ್ಲಿ ತಲುಪುವುದು ಹೇಳುವಂಥದ್ದು ನಿಮ್ಮ ಆನ್ಸರ್. ಯಾಕಂದ್ರೆ ಇದನ್ನು ವಿವರಣೆ ಕೊಟ್ಟವರು ಯಾರು? ಗೆಲಿಲಿಯೋ ಇದನ್ನು ವಿವರಣೆ ಕೊಟ್ಟವರು. ಏನು ಹೇಳಿದ್ದಾರೆ? ಗಾಳಿಯ ಪ್ರತಿರೋಧದ ಅನುಪಸ್ಥಿತಿಯಲ್ಲಿ, ಅಂದ್ರೆ ಗಾಳಿ ಇಲ್ಲದೆ ಇದ್ದಾಗ, ಅಂದ್ರೆ ವ್ಯಾಕ್ಯೂಮ್ ಅಲ್ಲಿ ಎಲ್ಲಾ ಕಾಯಗಳು ಒಂದೇ ವೇಗೋತ್ಕರ್ಷದಲ್ಲಿ ಬೀಳ್ತವೆ. ಮೇಲಿನಿಂದ ಬಿಟ್ಟಾಗ ಒಂದೇ ವೇಗೋತ್ಕರ್ಷದಲ್ಲಿ ಬೀಳ್ತವೆ. ಅದು ಸರಿಸುಮಾರು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರಿಗೆ ಸಮವಾಗಿರ್ತದೆ. ಅಂದ್ರೆ ಭೂಮಿಯಲ್ಲಿ ಹೇಳಿದ್ದು ಭೂಮಿಯ ಗುರುತ್ವಾಕರ್ಷಣೆಗೆ. ಓಕೆ, ಗೆಲಿಲಿಯೋ ಸ್ಟೇಟ್ಮೆಂಟ್ ಏನು ಹೇಳ್ತದೆ? ಇನ್ ದ ಆಬ್ಸೆನ್ಸ್ ಆಫ್ ಏರ್ ರೆಸಿಸ್ಟೆನ್ಸ್ ಆಲ್ ಬಾಡೀಸ್ fall at the same acceleration, that is approximately equal to 9.8 meter per second square. ಓಕೆ, ಯಾಕೆ ನಾನು ಹೇಳಿದ್ದು ನೆನಪಿಟ್ಕೊಳ್ಳಿ, ವ್ಯಾಕ್ಯೂಮ್ ಹೇಳುವುದನ್ನು ನೆನಪಿಟ್ಕೊಳ್ಳಿ ಅಂತ ಹೇಳಿದ್ದು. ಪ್ರತಿರೋಧ ಇರಬಾರ್ದು, ಪ್ರತಿರೋಧ ಇದ್ದಾಗ ವ್ಯತ್ಯಾಸ ಆಗ್ತದೆ. ಓಕೆ, ನೆಕ್ಸ್ಟ್, ಹೃದಯದ ಹೊರಪದರವನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ಮಯೋಕಾರ್ಡಿಯಂ, ಎಂಡೋಕಾರ್ಡಿಯಂ, ಪೆರಿಕಾರ್ಡಿಯಂ, ಎಪಿಕಾರ್ಡಿಯಂ. ದ ಔಟರ್ ಮೋಸ್ಟ್ ಲೇಯರ್ ಆಫ್ ದ ಹಾರ್ಟ್ ಈಸ್ ಕಾಲ್ಡ್ ಡ್ಯಾಶ್. ಇಲ್ಲಿ ಹೃದಯದ ಚಿತ್ರವನ್ನೇ, ಅದರ ಒಂದು ಗೋಡೆಯ ಭಾಗವನ್ನೇ ಕೊಟ್ಟಿದ್ದೇನೆ ನಾನು. ಇದು ಹೃದಯದ ಗೋಡೆಯನ್ನು ಕಟ್ ಮಾಡಿದಂತಹ ಚಿತ್ರ, ಅಂದ್ರೆ 3 ಪದರಗಳು ಕಾಣಿಸುವಂತಹ ಚಿತ್ರ ಇದು. ಅತ್ಯಂತ ಹೊರಗಿನ ಪದರ ಪೆರಿಕಾರ್ಡಿಯಂ, ಅದರ ಒಳಗಡೆಗೆ ಒಂದು ಪೆರಿಕಾರ್ಡಿಯಲ್ ಕ್ಯಾವಿಟಿ ಇರ್ತದೆ. ಅದಕ್ಕಿಂತ ಒಳ ಭಾಗವನ್ನು ನಾವು ಎಪಿಕಾರ್ಡಿಯಂ ಅಂತ ಕರಿತೇವೆ. ಅತ್ಯಂತ ಒಳಗಿನ ಪದರವನ್ನು ಎಂಡೋಕಾರ್ಡಿಯಂ ಅಂತ ಕರಿತೇವೆ. ಒಳಗಿನದ್ದು ಎಂಡೋಕಾರ್ಡಿಯಂ, ಅದಕ್ಕಿಂತ ಹೊರಗಿನದ್ದು ಎಪಿಕಾರ್ಡಿಯಂ. ಅದರ ಹೊರಗಡೆಗೆ ಒಂದು ಪೆರಿಕಾರ್ಡಿಯಲ್ ಕ್ಯಾವಿಟಿ ಇರ್ತದೆ, ಅದರ ಹೊರಗಡೆಗೆ ಇರುವಂತದ್ದು ಪೆರಿಕಾರ್ಡಿಯಂ. ಓಕೆ, ಅತ್ಯಂತ ಹೊರಗಿನದ್ದು ಪೆರಿಕಾರ್ಡಿಯಂ. ನೆಕ್ಸ್ಟ್, ಕೆಂಪು ರಂಜಕವನ್ನು ಬೆಂಕಿ ಪೊಟ್ಟಣಗಳ ತಯಾರಿಕೆಯಲ್ಲಿ ಬಳಕೆ ಮಾಡಲು ಕಾರಣ. ರೆಡ್ ಫಾಸ್ಫರಸ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸೇಫ್ಟಿ ಮ್ಯಾಚಸ್. ಬೆಂಕಿ ಪೊಟ್ಟಣ ಗೊತ್ತಿದೆಯಲ್ಲ, ಅದರ ತುದಿಯಲ್ಲಿ ಔಷಧಿ ಇರ್ತದಲ್ಲ, ಅದನ್ನು ಹೇಳಿದ್ದು. ದಿಸ್ ಈಸ್ ಡ್ಯೂ ಟು ವಿಚ್ ಆಫ್ ದ ಫಾಲೋವಿಂಗ್ ಫ್ಯಾಕ್ಟ್ಸ್? ಇಟ್ ಶೋಸ್ ಫಾಸ್ಫಾರೆಸೆನ್ಸ್, ಅದು ಅನುದೀಪ್ತಿಯದು. ಎರಡನೇ ಆಪ್ಷನ್, ಸಾಮಾನ್ಯ ತಾಪದಲ್ಲಿ ಬೇರೆ ರಂಜಕದ ಬಹುರೂಪಗಳಿಗಿಂತ ಕಡಿಮೆ ಕ್ರಿಯಾಕಾರಿ. ಎಟ್ ಆರ್ಡಿನರಿ ಟೆಂಪರೇಚರ್ ಇಟ್ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಅದರ್ ವೆರೈಟೀಸ್ ಆಫ್ ಫಾಸ್ಫರಸ್. ಮೂರನೇದು, ಕಾಯಿಸಿದಾಗ ಇದು ಬಿಳಿ ರಂಜಕವಾಗಿ ಪರಿವರ್ತಿಸಲಾಗುವುದಿಲ್ಲ. ಇಟ್ ಕೆನಾಟ್ ಬಿ ಕನ್ವರ್ಟೆಡ್ ಟು ವೈಟ್ ಫಾಸ್ಫರಸ್ ಆನ್ ಹೀಟಿಂಗ್. ನಾಲ್ಕನೇ ಆಪ್ಷನ್, ಕಾಯಿಸಿದಾಗ ಇದು ಹ್ಯಾಲೋಜನ್ನಿನೊಂದಿಗೆ ವರ್ತಿಸುವುದಿಲ್ಲ. ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹ್ಯಾಲೋಜನ್ಸ್ ಆನ್ ಹೀಟಿಂಗ್. ಇಲ್ಲಿ ನಿಮ್ಮ ಆನ್ಸರ್ ಆಗಬೇಕಾದದ್ದು ಸಾಮಾನ್ಯ ತಾಪದಲ್ಲಿ ಬೇರೆ ರಂಜಕ ಬಹುರೂಪಗಳಿಗಿಂತ ಕಡಿಮೆ ಕ್ರಿಯಾಕಾರಿ, ಹಾಗಾಗಿ ಅದನ್ನು ಬೆಂಕಿ ಪೆಟ್ಟಿಗೆಗಳಲ್ಲಿ ಬಳಸಲಿಕ್ಕೆ ಕಾರಣ, ಕೆಂಪು ರಂಜಕವನ್ನು ಬಳಸುದು. ಇಲ್ಲಿ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ? ಇಟ್ ಶೋಸ್ ಫಾಸ್ಫಾರೆಸೆನ್ಸ್ ಅಂತ ಕೊಟ್ಟಿದ್ದಾರಲ್ಲ, ಫಾಸ್ಫಾರೆಸೆನ್ಸ್ ತೋರಿಸುವುದು ಕೆಂಪು ರಂಜಕ ಅಲ್ಲ, ಬಿಳಿ ರಂಜಕ. ಏನಿದು ಫಾಸ್ಫಾರೆಸೆನ್ಸ್ ಅಂದ್ರೆ, ಈ ಬಿಳಿ ರಂಜಕ ಕಡಿಮೆ ಸ್ಥಿರವಾಗಿರುವುದು, ಅಂದ್ರೆ ಹೆಚ್ಚು ಪ್ರತಿಕ್ರಿಯಾತ್ಮಕ ಆಗಿರ್ತದೆ. ಇದು ಗಾಳಿಯಲ್ಲಿ ಆಮ್ಲಜನಕದ ಸಂಪರ್ಕಕ್ಕೆ ಬಂದ ಕೂಡಲೇ ಅದು ಒಂದು ಉರಿಯುವಿಕೆ ಪ್ರಾರಂಭ ಆಗ್ತದೆ, ಅಲ್ಲಿ ಒಂದು ದಹನ ಕ್ರಿಯೆ ಆಗ್ತದೆ. ಇದು ಆಕ್ಚುಲಿ ಇದೆಯಲ್ಲ, ನೀವು ಪ್ರಯೋಗ ಮಾಡುವಾಗ ಇದನ್ನು ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಲ್ಲಿ ಬಿಳಿ ರಂಜಕವನ್ನು ಕರಗಿಸಿ ನೀವು ಸ್ವಲ್ಪ ಕತ್ತಲೆಯಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣ್ತದೆ, ಅದು ಜ್ವಾಲೆಯ ಹಾಗೆ ಬರ್ತದೆ. ಆಕ್ಚುಲಿ ಅಲ್ಲಿ ಬಿಸಿ ನಮ್ಮ ಅನುಭವಕ್ಕೆ ಅಂತ ಬರುವುದಿಲ್ಲ, ಅಲ್ಲಿ ಅದು ಮೇಲೆ ಹೋಗುವಂತಹ ಒಂದು ಇದು
ಚಂದ ಇದೆಯಲ್ಲ ಅದು ನೀವು ನೋಡ್ಬೇಕಾದದ್ದು. ಮಕ್ಕಳಿಗೆ ತೋರಿಸುವಾಗಲೂ ಸ್ವಲ್ಪ ಕಿಟಕಿ ಎಲ್ಲ ಹಾಕಿಕೊಂಡು ಸ್ವಲ್ಪ ತೋರಿಸಿ, ಆನಂತರ ಕಿಟಕಿ ಓಪನ್ ಮಾಡ್ಬೋದು. ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಮಾತ್ರ ತಗೊಳ್ಬೇಕು. ನೀವು ಉರಿಸ್ಲಿಕ್ಕೆ ಏನಿಲ್ಲ. ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನು ಒಂದು ಹತ್ತಿಯಲ್ಲಿ ಕಾರ್ಬನ್ ಟೆಟ್ರಾಕ್ಲೋರೈಡ್ಗೆ ಸ್ವಲ್ಪ ಬಿಳಿ ರಂಜಕವನ್ನು ಮಿಕ್ಸ್ ಮಾಡಿ ಅದಕ್ಕೆ ಒಂದು ಹತ್ತಿಯನ್ನು ಹೊರಗಡೆಗೆ ಇಟ್ಟರೆ ಆಯ್ತು. ಅದು ತನ್ನಷ್ಟಕ್ಕೆ ಗಾಳಿಯಲ್ಲಿ ಉರಿತದೆ. ಅದನ್ನು ತೋರಿಸುವಂಥದ್ದು ಹೇಳಿದ್ದು ನಾನು. ಒಂದು ಗಾಜು ಅಥವಾ ಬೇರೆ ಯಾವುದೇ ಮರದ ಪೀಸಿನ ಮೇಲೆ ಇಟ್ಟು ನಡೀತದೆ. ಓಕೆ. ಬಿಳಿ ರಂಜಕ ಕಡಿಮೆ ಸ್ಥಿರವಾಗಿರ್ತದೆ, ಹೆಚ್ಚು ಪ್ರತಿಕ್ರಿಯಾತ್ಮಕ ಆಗಿರ್ತದೆ. ಇಂಪಾರ್ಟೆಂಟ್ ಇದು. ವೈಟ್ ಫಾಸ್ಫರಸ್ ಈಸ್ ಲೆಸ್ ಸ್ಟೇಬಲ್ ಅಂಡ್ ಮೋರ್ ರಿಯಾಕ್ಟಿವ್ ಅಂಡ್ ವೆನ್ ಇಟ್ ಕಮ್ಸ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಆಕ್ಸಿಜನ್ ಇನ್ ದ ಏರ್ ಇಟ್ ಅಂಡರ್ಗೋಸ್ ಕಂಬಷನ್. As a result of the gradual combustion of white phosphorus in contact with the air, white phosphorus glows in the dark. ಹಗಲಲ್ಲಿಯೂ ಬೆಳಕಲ್ಲಿಯೂ ಸ್ವಲ್ಪ ಕಾಣಿಸ್ತದೆ, ಬಟ್ ಇಡೀ ಕ್ಲಾಸಿಗೆ ಚೆನ್ನಾಗಿ ಕಾಣಬೇಕು ಅಂದ್ರೆ ನೀವು ಆ ರೀತಿ ಉರಿಸಬೇಕು. ದಿಸ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಫಾಸ್ಫರಸ್ ಈಸ್ ನೋನ್ ಆಸ್ ಫಾಸ್ಫಾರೆಸೆನ್ಸ್. ಅಂದ್ರೆ ಗಾಳಿಯ ಸಂಪರ್ಕದೊಂದಿಗೆ ಈ ಬಿಳಿ ರಂಜಕ ಕ್ರಮೇಣ ಉರಿತದಲ್ಲ, ಅಂದ್ರೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಅನ್ನು ಅದಕ್ಕೆ ಮಿಕ್ಸ್ ಮಾಡುದು ಯಾಕಂದ್ರೆ ನೀವು ಅದು ಕರಗಿ ಅಲ್ಲಿ ನಿಧಾನಕ್ಕೆ ಅದು ಉರಿಯುವಂಥದ್ದು ಕಾಣ್ಲಿಕ್ಕೋಸ್ಕರ. ಓಕೆ. ಬಿಳಿ ರಂಜಕ ಕತ್ತಲೆಯಲ್ಲಿ ಹೊಳೆಯುತ್ತದೆ. ರಂಜಕದ ಈ ಗುಣವನ್ನು ನಾವು ಫಾಸ್ಫಾರೆಸೆನ್ಸ್ ಅಂತ ಕರಿತೇವೆ. ಕೆಲವೊಂದು ಸಸ್ಯಗಳ ಬೇರಿನಲ್ಲಿ ರಂಜಕದ ಅಂಶ ಇರ್ತದೆ. ಅದನ್ನು ನೀವು ಹುಲ್ಲನ್ನೆಲ್ಲ ತೆಗೆದು ಸ್ವಲ್ಪ ತೊಳೆದು, ಮಳೆಗಾಲದಲ್ಲೆಲ್ಲ ನಿಮಗೆ ಹಳ್ಳಿಯಲ್ಲೆಲ್ಲ ಗೊತ್ತಿದೆ, ದನಗಳಿಗೆಲ್ಲ ಹಾಕ್ಲಿಕ್ಕೆ ಹುಲ್ಲು ತಂದಿಡ್ತಾರೆ. ಸಂಜೆ ಹೊತ್ತಿಗೆ ಎಲ್ಲ ತಂದು ಅದನ್ನು ಸ್ವಲ್ಪ ಅಂದ್ರೆ ಮಧ್ಯಾಹ್ನ ನಂತರ ಸ್ವಲ್ಪ ಫ್ರೀ ಇರ್ತದೆ, ಹುಲ್ಲನ್ನು ತಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಅದನ್ನೊಂದು ರಾಶಿ ಹಾಕ್ತಾರೆ. ನೀವು ರಾತ್ರಿ ಹೊತ್ತಲ್ಲಿ ಅದನ್ನು ನೋಡಿದ್ರೆ ಕೆಲವು ಜಾತಿಯ ಸಸ್ಯಗಳು ಹೇಳಿದ್ ನಾನು, ಅದರಲ್ಲಿರುವ ಬಿಳಿ ರಂಜಕದಿಂದಾಗಿ ಅದು ಹೊಳೆಯುವುದು ಕಾಣಿಸ್ತದೆ ನಿಮಗೆ. ಅಂದ್ರೆ ಅಲ್ಲಿ ದೊಡ್ಡ ದಹನ ಏನು ಆಗುದಿಲ್ಲ, ಬಟ್ ನಿಮಗೆ ಆ ಹೊಳಪು ಕಾಣಿಸ್ತದೆ. ನಾನು ಸಣ್ಣದಿರುವಾಗ ಅಂತದನ್ನು ನೋಡಿದವಳು, ಅದೇನು ಅಂತ ಕೇಳಿದವಳು, ಹಾಗಾಗಿ ನನಗೆ ಗೊತ್ತಿರುವಂಥದ್ದು. ಓಕೆ. ನೆಕ್ಸ್ಟ್, ಈ ಪೈಕಿ ಯಾವ ಹೇಳಿಕೆ ಸರಿ ಅಲ್ಲ ಅಂತ ಪ್ರಶ್ನೆ. ಇಲ್ಲಿ ನಾನು ಹೇಳಿದ್ದೇನೆ, ಈ ತರ ಪ್ರಶ್ನೆಗಳು ಬಂದಾಗ ಸರಿಯಾಗಿ ನೋಡ್ಕೊಳ್ಬೇಕು. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್? ಉಷ್ಣವಹನವು ಘನಗಳಲ್ಲಿ ಸುಲಭ, ದ್ರವಗಳಲ್ಲಿ ಕಠಿಣ, ಅನಿಲಗಳಲ್ಲಿ ಇನ್ನೂ ಕಠಿಣ. ಕಂಡಕ್ಷನ್ ಕ್ಯಾನ್ ಆಕರ್ ಈಸಿಲಿ ಇನ್ ಸಾಲಿಡ್ಸ್, ಲೆಸ್ ಈಸಿಲಿ ಇನ್ ಲಿಕ್ವಿಡ್ಸ್, ಬಟ್ ಹಾರ್ಡ್ಲಿ ಅಟ್ ಆಲ್ ಇನ್ ಗ್ಯಾಸಸ್. ಯಾವುದು ಸರಿ ಅಲ್ಲ ಅಂತ ಕೇಳಿದ್ದು, ಇದು ಸರಿಯಾದ ಆಪ್ಷನ್. ನೆಕ್ಸ್ಟ್, ಉಷ್ಣ ಶಕ್ತಿಯು ಸಂವಹನವಾಗುವಾಗ ಕಣ ಚಲನೆಯಿಂದ ಉಂಟಾಗುತ್ತದೆ. ಹೀಟ್ ಎನರ್ಜಿ ಇಸ್ ಕ್ಯಾರಿಡ್ ಬೈ ಮೂವಿಂಗ್ ಪಾರ್ಟಿಕಲ್ಸ್ ಇನ್ ಕನ್ವೆಕ್ಷನ್ ಕರೆಂಟ್. ಅದು ಸರಿಯಾದದ್ದೇ. ಓಕೆ. ಹೀಟ್ ಎನರ್ಜಿ ಇಸ್ ಕ್ಯಾರಿಡ್ ಬೈ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಇನ್ ರೇಡಿಯೇಷನ್ ಅಲ್ಲಿ ಇಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಆಗಿ ಹೋಗುವಂಥದ್ದು, ಹೀಟ್ ಹೋಗುವಂಥದ್ದು. ಉಷ್ಣ ಶಕ್ತಿಯು ವಿಕಿರಣ ವಿಧಾನದಲ್ಲಿ ವಿದ್ಯುತ್ಕಾಂತೀಯ ಅಲೆಗಳಿಂದ ಉಂಟಾಗ್ತದೆ. ಸೂರ್ಯನಿಂದ ಬರುವಂಥದ್ದು ವಿಕಿರಣಗಳು, ವಿದ್ಯುತ್ಕಾಂತೀಯ ಅಲೆಗಳು. ಸುಲಭವಾಗಿ ನೀವು ನೆನಪಿಟ್ಟುಕೊಳ್ಬಹುದು, ಅದು ಸರಿಯಾದದ್ದೇ. ಹಾಗಾದ್ರೆ 4ನೇದು ಯಾವುದು ನೋಡುವ. ಘನವು ದ್ರವವಾಗುವಾಗ ಬೇಕಾಗುವ ತಾಪವನ್ನು ಕುದಿಬಿಂದು ಎನ್ನಲಾಗುತ್ತದೆ. ತಪ್ಪು ಇದು. ಕುದಿಬಿಂದು ಅಲ್ಲ, ಅದು ಕರಗುವ ಬಿಂದು. ಘನ ದ್ರವ ಆಗುವಾಗ ಅದು ಕರಗುವ ಬಿಂದಾಗಿರ್ತದೆ. ನೀರು ಕುದಿದು ಆವಿಯಾಗುವಾಗ ಅದು ಕುದಿಬಿಂದು ಆಗಿರ್ತದೆ. ಓಕೆ. ನಾನು ಉಷ್ಣ ಪಾಠವನ್ನು ಹಾಕಿದ್ದೇನೆ, ಅದರಲ್ಲಿ ಉಷ್ಣಕ್ಕೆ ಸಂಬಂಧಿಸಿದಂತಹ ಯಾವ ರೀತಿಯ ಪ್ರಶ್ನೆಗಳು ಬರ್ಬಹುದು ಅದಕ್ಕೆಲ್ಲ ಉತ್ತರಗಳು ಅದರಲ್ಲಿ ಇದೆ. ಪ್ರಶ್ನೆ ಉತ್ತರಗಳನ್ನು ಕೊಟ್ಟಿದ್ದೇನೆ, ಅದರಲ್ಲಿ ಉತ್ತರಗಳು ಅದರಲ್ಲಿ ಅಂದ್ರೆ ವಿವರಣೆಯಲ್ಲಿ ನಿಮಗೆಲ್ಲ ಉತ್ತರಗಳು ಸಿಗ್ತದೆ. ಓಕೆ. The temperature at which solid changes into a liquid is called the boiling point ಹೇಳುವಂಥದ್ದು ತಪ್ಪು. ಅದು ಮೆಲ್ಟಿಂಗ್ ಪಾಯಿಂಟ್. ಹಾಗಾಗಿ ಆ ಒಂದು ಸ್ಟೇಟ್ಮೆಂಟ್ ತಪ್ಪು. ಓಕೆ. ನೆಕ್ಸ್ಟ್ ಕ್ವಶನ್. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಏನೆಲ್ಲ ಇದು? ಆಮ್ಲ ಮಳೆಗೆ ಕಾರಣ ಕಾರ್ಬನ್ ಡೈಆಕ್ಸೈಡ್, ಗಂಧಕದ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳ ಉತ್ಸರ್ಜನೆ ಅಥವಾ ಬಿಡುಗಡೆ ಆಗುವಿಕೆ. ಆಸಿಡ್ ರೈನ್ ಈಸ್ ಕಾಸ್ಡ್ ಬೈ ದ ಎಮಿಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅಂಡ್ ನೈಟ್ರೋಜನ್ ಆಕ್ಸೈಡ್ಸ್. ಬಿ. ಆಮ್ಲೀಯತೆಗೆ ಪ್ರಧಾನ ಕಾರಣವಾಗಿರುವಂತದ್ದು ಅನಿಲ ಸಲ್ಫರ್ ಡೈಆಕ್ಸೈಡ್. ದ ಮೋಸ್ಟ್ ಇಂಪಾರ್ಟೆಂಟ್ ಗ್ಯಾಸ್ ವಿಚ್ ಲೀಡ್ಸ್ ಟು ಎಸಿಡಿಫಿಕೇಶನ್ ಇನ್ ಸಲ್ಫರ್ ಡೈಆಕ್ಸೈಡ್. ಓಕೆ. ಮೇಲಿನ ಯಾವ ಹೇಳಿಕೆಗಳು ಸರಿ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳಿದ್ದು. ಸಂಕೇತದ ಮೂಲಕ ಉತ್ತರಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ? ಎ ಓನ್ಲಿ, ಬಿ ಓನ್ಲಿ, ಬೋತ್ ಎ ಅಂಡ್ ಬಿ, ನೈದರ್ ಎ ನಾರ್ ಬಿ ಅಂತ ಕೊಟ್ಟಿದ್ದಾರೆ.
ಇಲ್ಲಿ ಎರಡೂ ಹೇಳಿಕೆಗಳು ಸರಿಯೇ. ಆಮ್ಲ ಮಳೆಗೆ ಎರಡೂ ಕೂಡ ಕಾರಣ. ಫಾರ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಕಾರಣವಾ ಅಂತ ನೀವು ಕೇಳ್ಬೋದು. ನೀವು ಸಾಮಾನ್ಯವಾದಂತಹ ನೀರನ್ನೇ ಮಳೆ ನೀರನ್ನು ತೆಕ್ಕೊಂಡು ನೋಡಿದ್ರೆ ನಿಮಗದು ಸ್ಲೈಟ್ಲಿ ಅಸಿಡಿಕ್ ಆಗಿಯೇ ನಿಮಗೆ ಟೆಸ್ಟ್ ಮಾಡುವಾಗ ಸಿಗ್ತದೆ. ಸ್ಲೈಟ್ಲಿ ಅಸಿಡಿಕ್ ಆಗಿರ್ತದೆ. ಅಂದ್ರೆ ಇದಕ್ಕೆ ಕಾರಣ ಏನು? ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್. ಓಕೆ, ಅದರದ್ದು ಆಮ್ಲ ಮಳೆ ಹೇಳುವಷ್ಟು ಆಗಿರುವುದಿಲ್ಲ, ಆದ್ರೆ ಆಮ್ಲ ಆಗುದು ಹೌದು. ಹಾಗಾಗಿ ಗಂಧಕದ ಡೈಆಕ್ಸೈಡ್ ಖಂಡಿತ ಹೌದು ನಿಮಗೆ. ನೈಟ್ರೋಜನ್ ಆಕ್ಸೈಡ್ಗಳು, ನೈಟ್ರಿಕ್ ಆಕ್ಸೈಡ್ಗಳು ನೀರಿನಲ್ಲಿ ಕರಗಿದಾಗ ಅಲ್ಲಿ ನೈಟ್ರಿಕ್ ಆಸಿಡೇ ಆಗುದು ಅಲ್ವಾ. ಹಾಗಾಗಿ ಫಸ್ಟ್ ಆಪ್ಷನ್ ಸರಿಯೇ. ಸೆಕೆಂಡ್ ಇನ್ನದು ಖಂಡಿತ ಸರಿಯೇ. ಅನಿಲ ಸಲ್ಫರ್ ಡೈಆಕ್ಸೈಡ್ ನೀರಿನಲ್ಲಿ ಕರಗಿದ ಕೂಡ ಸಲ್ಫ್ಯೂರಿಕ್ ಆಸಿಡ್ ಆಗ್ತದೆ. ಹಾಗಾಗಿ ಆಮ್ಲ ಮಳೆಗೆ ಈಗ ನಿಮಗೆ ಒಂದೇ ಸ್ಟೇಟ್ಮೆಂಟ್ ಕೊಟ್ಟು ಇದು ಸರಿಯಾ ಅಂತ ಈ ರೀತಿ ಕೇಳಿದ್ರು ಖಂಡಿತ ಸರಿ. ಫಸ್ಟ್ ಇನ್ನದು ಕೂಡ ಕಾರ್ಬನ್ ಡೈಆಕ್ಸೈಡ್, ಗಂಧಕದ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು ಅದು ಕೂಡ ಆಮ್ಲಗಳಾಗುವಂಥದ್ದೇ. ಹಾಗಾಗಿ ಎರಡೂ ಆಪ್ಷನ್ಸ್ ಸರಿಯೇ. ಇಲ್ಲಿ ಎ ಮತ್ತು ಬಿ ಎರಡೂ ಕೂಡ ಸರಿಯಾದದ್ದೇ. ಓಕೆ, ಅಧಿಕ ಪ್ರಮಾಣದಲ್ಲಿ ಬಳಕೆ ಆಗುವ ಸಾವಯವ ಕೀಟನಾಶಕ ಈ ಕೆಳಗಿನವುಗಳಲ್ಲಿ ಯಾವುದು? ಬೇವಿನ ಸಾರ, ಮೊಟ್ಟೆಯ ಹಳದಿ ಲೋಳೆ, ಹುಣಿಸೆ ಸಾರ, ಟ್ರಿಕೋಸಾರ ಅಂತ ಕೊಟ್ಟಿದ್ದಾರೆ. ಓಕೆ, which one of the following is an organic insecticide which is used on a large scale? Neem extract, egg yolk, tamarind extract, ಇನ್ನೊಂದು ಟ್ರಿಕೋ ಎಕ್ಸ್ಟ್ರಾಕ್ಟ್ ಅಂತ ಕೊಟ್ಟದ್ದು. ಟ್ರಿಕೋ ಎಕ್ಸ್ಟ್ರಾಕ್ಟ್ ಅಲ್ಲ, ಹುಣಿಸೆ ಸಾರ ಅಲ್ಲ, ಮೊಟ್ಟೆಯ ಹಳದಿ ಲೋಳೆ ಅಲ್ಲ. ಆನ್ಸರ್ ಯಾವುದು? ಬೇವಿನ ಸಾರ, ನೀಮ್ ಎಕ್ಸ್ಟ್ರಾಕ್ಟ್. ನೀಮ್ ಕಹಿಬೇವು ಇದೆಯಲ್ಲ, ಅದರದ್ದು ಎಣ್ಣೆ ಅತ್ಯಂತ ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಆಗುವಂತಹ ಕೀಟನಾಶಕ. ಅದರ ಎಲೆಯ ಸಾರವನ್ನು ಕೂಡ ಯೂಸ್ ಮಾಡ್ತಾರೆ. ಅದರ ಆಯಿಲ್, ಅದರ ಬೀಜದಿಂದ ತೆಗೆದಂತಹ ಆಯಿಲ್ ಇದೆಯಲ್ಲ, ಕೆಟ್ಟ ವಾಸನೆ ಇರ್ತದೆ. ಅದು ಸಸ್ಯಗಳಿಗೆ ಪ್ರಾಬ್ಲಮ್ ಆಗುವಾಗ ಮಾತ್ರ ಹಾಕುವುದಲ್ಲ, ನಮ್ಮ ದೇಹದಲ್ಲಿಯೂ ತುರಿಕಜ್ಜಿಗಳಂತದ್ದೆಲ್ಲ ಆಗುವಾಗ ಅದನ್ನು ಹಚ್ಚಿದ್ರೆ ಅದರಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ಕೆಟ್ಟ ವಾಸನೆ ಇರ್ತದೆ, ಮಾತ್ರ 4 ದಿವಸ ವಾಸನೆ ಇರ್ತದೆ. ಓಕೆ, ಆದ್ರೆ ಬಳಸ್ತಾರೆ ಅದನ್ನು. ಓಕೆ, ನೆಕ್ಸ್ಟ್, ಬೇವಿನ ಎಲೆಗಳು, ಎಣ್ಣೆ ಅಥವಾ ಸಾರಗಳು, ಜೀರುಂಡೆ, ಹಿಟ್ಟಿನ ಜೀರುಂಡೆ, ಹುರುಳಿ ಬೀಜದ ಜೀರುಂಡೆ, ಆಲೂಗಡ್ಡೆ ಪತಂಗಗಳಿಗೆ ಈ ತರದ ಕೀಟಗಳ ವಿರುದ್ಧ ಅದು ಕೆಲಸ ಮಾಡ್ತದೆ ಅಂತ. ಅಷ್ಟು ಮಾತ್ರ ಅಲ್ಲ, ಈ ಸೆಣಬಿನ ಚೀಲ ಇದೆಯಲ್ಲ, ಅದನ್ನು ತಯಾರು ಮಾಡುವಾಗ ಕೂಡ ಅದಕ್ಕೆ ಬೇವಿನ ಎಣ್ಣೆಯನ್ನು ಅದಕ್ಕೆ ಪ್ರೊಸೆಸಿಂಗ್ ಅಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಯಾಕಂದ್ರೆ ಅದರ ಮೂಲಕ ಕೀಟಗಳು ಹೊರಗಿನಿಂದ ಒಳಗಡೆಗೆ ಪ್ರವೇಶಿಸದ ಹಾಗೆ ಅದು ತಡೀತದೆ. ಓಕೆ, ನೀಮ್ ಲೀವ್ಸ್, ಆಯಿಲ್ಸ್ ಆರ್ ಎಕ್ಸ್ಟ್ರಾಕ್ಟ್ಸ್ act as repellents against several insects such as weevils, floor beetles, bean seed beetles and potato moths. Treatment of jute sac by neem oil is counterproductive and prevents the penetration of pests like weevils and floor beetles. ನೋಡಿ, ನೆಕ್ಸ್ಟ್ ಕ್ವಶನ್ ಯಾವುದು? ಯಾವ ಗ್ರಹವನ್ನು ಉರುಳುವ ಗ್ರಹ ಎನ್ನಲಾಗುವುದು? ಶುಕ್ರ, ಗುರು, ಶನಿ, ಯುರೇನಸ್. Which planet is called the rolling planet? Uranus, Venus, Jupiter, Saturn, Uranus ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯುರೇನಸ್ ಇದೊಂದು, ಈ ಗ್ರಹವನ್ನು ನಾವು ಉರುಳು ಗ್ರಹ ಅಂತ ಹೇಳುವಂಥದ್ದು. ಯಾಕೆ ಹೇಳಿದ್ರೆ ಇದರ ಸಮಭಾಜಕ ರೇಖೆ ಇದೆಯಲ್ಲ, ಅದು ತನ್ನ ಕಕ್ಷೆಗೆ ಸುಮಾರು ಲಂಬ ಕೋನದಲ್ಲೇ ಇರ್ತದೆ. ಅಂದ್ರೆ 97.77 ಡಿಗ್ರಿ ಓರೆ ಇದೆ. ಈ ಸೌರವ್ಯೂಹದ ಗ್ರಹಗಳ ಬಗ್ಗೆ ನಾನು ಸೌರವ್ಯೂಹದ್ದೇ ಒಂದು ಪಾಠ ಹಾಕಿದ್ದೇನೆ. ಅದರಲ್ಲಿ ತುಂಬಾ ಈ ಪರೀಕ್ಷೆಗಳಿಗೆ ಬರುವಂತಹ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನೆಲ್ಲ ನಾನು ಪಟ್ಟಿ ಮಾಡಿಕೊಂಡು ನಿಮಗೆ ಅದರಲ್ಲಿ ಹಾಕಿದ್ದೇನೆ. ಪ್ರತಿ ಗ್ರಹಗಳದ್ದು ಕೂಡ ವಿಶೇಷತೆಯನ್ನು ನಾನು ಹಾಕಿದ್ದೇನೆ. ಖಂಡಿತವಾಗಿ ಆ ಸೌರವ್ಯೂಹ ಪಾಠವನ್ನು ನೋಡ್ಕೊಳ್ಳಿ. ಅಂದ್ರೆ ಅದು ಏನು ಭೂಗೋಳಕ್ಕೆ ಸಂಬಂಧಪಟ್ಟದ್ದು ಅಂತಲ್ಲ, ನಾನು ಸೌರವ್ಯೂಹಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ವಿಷಯಗಳ ಸೈನ್ಸ್ಗೆ ಸಂಬಂಧಪಟ್ಟಿದೆ. ಹಾಗಾಗಿ ನಾನು ಕ್ವಶನ್ ಅಲ್ಲಿ ಪಾಠವನ್ನು ಹಾಕಿದ್ದೇನೆ. ಅದನ್ನು ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಅಂತಹ ವಿಷಯಗಳನ್ನು ಅದರಲ್ಲಿ ಹಾಕಿದ್ದೇನೆ. ಗ್ರಹಣಗಳಾಗುವಂಥದ್ದು ಇವುಗಳನ್ನೆಲ್ಲವೂ ಹಾಕಿದ್ದೇನೆ. ಇದು ಈ 97.77 ಡಿಗ್ರಿ ಓರೆ ಆಗ್ಲಿಕ್ಕೆ ಕಾರಣ ಬಹುಶಃ ಬಹಳ ಹಿಂದೆ ಭೂಮಿಯ ಹಾಗೆ ಯಾವುದೋ ಒಂದು ದೊಡ್ಡ ಗ್ರಹಕ್ಕೆ ಅದು ಹೊಡೆದಿರ್ಬೇಕು ಹೇಳುವಂಥದ್ದು ಒಂದು ಊಹನೆ. ಓಕೆ, ಇದು ಹಾಗಾಗಿ ಇದರಲ್ಲಿ ತೀವ್ರತರವಾದಂತಹ ಒಂದು ಋತುಗಳನ್ನು ನಾವು ಕಾಣಬಹುದು. ಅಂದ್ರೆ ಯುರೇನಿಯಂ ಇದರಲ್ಲಿ ಯುರೇನಸ್ ಅಲ್ಲಿ ಸುಮಾರು
ವರ್ಷದ ಕಾಲು ಭಾಗದವರೆಗೆ ಸೂರ್ಯ ಪ್ರತಿ ಧ್ರುವದ ಮೇಲೆ ನೇರವಾಗಿ ಬೀಳ್ತಾ ಇರ್ತಾನೆ, ಅಂದ್ರೆ ಹೆಚ್ಚು ಬಿಸಿಲು ಇರ್ತದೆ. ಇನ್ನು ಅರ್ಧ ಅಂದ್ರೆ 21 ವರ್ಷಗಳ ಅವಧಿಯ ತನಕ ಅದರ ಗಾಢವಾದ ಚಳಿಗಾಲದಲ್ಲಿ ಮುಳುಗಿರ್ತದೆ. ಅಂದ್ರೆ ಅದರ ಸುತ್ತುವಿಕೆ ಆ ರೀತಿ ಇರ್ತದೆ ಅಂತ, ಸುತ್ತುವಿಕೆ ಇರುವ ಕಾರಣ ಆ ಒಂದು ಪ್ರಭಾವ ಅದರಲ್ಲಿ ಇರ್ತದೆ. ಈ ಗ್ರಹಗಳ ಚಲನೆ ಅದ್ರ ಬಗ್ಗೆ ಎಲ್ಲ ನಾನು ಆ ಪಾಠದಲ್ಲಿ ಹಾಕಿದ್ದೇನೆ, ಸ್ವಲ್ಪ ನೋಡ್ಕೊಳ್ಳಿ. ಯುರೇನಸ್ ಇಸ್ ದ ಓನ್ಲಿ ಪ್ಲಾನೆಟ್ whose equator is nearly at the right angle to its orbit with a tilt of 97.77 degrees. This may be the result of a collision with an Earth-sized object long ago. This unique tilt causes Uranus to have the most extreme seasons in the solar system. For nearly a quarter of each Uranian year, the sun shines directly over each pole, plunging the other half of the planet into 21-year-long dark winter. ಇದೆಲ್ಲ ಅವುಗಳ ಒಂದೊಂದು ವಿಶೇಷತೆ. ಭೂಮಿಯಲ್ಲಿ ನಾವು ಎಷ್ಟು ವಿಶೇಷತೆಯನ್ನು ವಿವರಣೆ ಕೊಡ್ತೇವೋ ಅಷ್ಟೇ ವಿಶೇಷತೆಗಳು ಬೇರೆ ಗ್ರಹಗಳದ್ದು ಕೂಡ ಇದೆ. ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ ಸೌರವ್ಯೂಹಕ್ಕೆ. ಓಕೆ, ಈ ಕೆಳಗಿನವುಗಳಲ್ಲಿ ಪರಾವಲಂಬಿ ಸಸ್ಯ ಯಾವುದು? ಇದಕ್ಕೂ ಕೂಡ ತುಂಬಾ ಜನ ಡ್ರಾಸೆರಕ್ಕೆ ಟಿಕ್ ಮಾಡಿದ್ದೀರಿ. ಆಲದ ಮರ ಹೇಳಿದವರು ಬಹಳ ಕಡಿಮೆ. ಆಲದ ಮರ ಇಲ್ಲಿ ಆನ್ಸರ್ ಆಗ್ಬೇಕು. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಎ ಪ್ಯಾರಾಸಿಟಿಕ್ ಪ್ಲಾಂಟ್? ಖಂಡಿತ ಬನಿಯನ್ ಟ್ರೀ ಆಗ್ಬೇಕು, ಆಲದ ಮರ ಆಗ್ಬೇಕು. ಈ ನೀವು ಇಬ್ಬನಿ ಗಿಡ ಅಂತ ಹಾಕಿದ್ದೀರ, ಅದು ಕೀಟಹಾರಿ ಸಸ್ಯ, ಅದು ಸ್ವತಂತ್ರ ಸಸ್ಯ. ಅದು ಕೀಟಗಳನ್ನು ಹಿಡಿದು ತಿನ್ನುವಂತಹ, ಅಂದ್ರೆ ಅದಕ್ಕೆ ಬೇಕಾದಂತಹ ಸಾರಜನಕವನ್ನು ಅದರಿಂದ ಪಡಿತದೆ, ಅದು ಕೀಟಗಳಿಂದ. ಓಕೆ, ಅದು ಕೀಟಹಾರಿ ಸಸ್ಯ ಇಬ್ಬನಿ ಗಿಡ ಅಥವಾ ಡ್ರಾಸೆರಾ. ಬನಿಯನ್ ಟ್ರೀಯನ್ನು ನಾವು ಯಾಕೆ ಪರಾವಲಂಬಿ ಅಂತ ಹೇಳುದು ಅಂದ್ರೆ, ಅದು ನೋಡ್ಲಿಕ್ಕೆ ನಿಮಗೆ ದೊಡ್ಡ ಮರವಾಗಿ ಅದು ಬೆಳೆದಿರ್ತದೆ, ಆದ್ರೆ ಅದು ಮೊಳಕೆ ಬರುವ ಹಂತದಲ್ಲಿ ಅದು ಬೇರೆ ಯಾವುದೋ ಮರದ ಕಾಂಡದ ಮೇಲೆ ಮೊಳಕೆ ಬರುವಂತದ್ದು. ಅನಂತರ ಅದು ಭೂಮಿಯಲ್ಲಿ ತನ್ನ ಜೀವನವನ್ನು ಮಾಡುವಂಥದ್ದು. ಓಕೆ, ಹಾಗಾಗಿ ಯಾವುದು ಅದು ಕೆಲವೊಂದ್ಸತಿ ಅದರ ಮೇಲೆಯೇ ಬೆಳೆದು ಆ ಮರ ಸತ್ತ ನಂತರ ದೊಡ್ಡದಾಗಿ ಮರವಾಗಿ ಅದು ಬೆಳಿಬಹುದು. ಅಂತೂ ಯಾವುದೋ ಒಂದು ಸಸ್ಯದ ಕಾಂಡ ಅದಕ್ಕೆ ಬೇಕಾಗ್ತದೆ. ಯಾವುದಕ್ಕೆ? ಆಲದ ಮರದ ಅದರ ಹಣ್ಣು ನೋಡಿರ್ಬೋದು, ಅದರ ಬೀಜ, ಅದಂದ್ರೆ ಹಕ್ಕಿಗಳೆಲ್ಲ ತಿಂದು ಎಲ್ಲೆಲ್ಲಿಯೋ ಹಾಕುದು ಅದನ್ನಲ್ವಾ, ಅದು ಅವುಗಳ ಹಿಕ್ಕೆಯ ಮೂಲಕ ಅದು ಯಾವುದೇ ಎಲ್ಲಿಯೋ ಕಾಂಡದ ಮೇಲೆಲ್ಲ ಕೂತ್ಕೊಂಡು ಅದು ಹಿಕ್ಕೆ ಹಾಕಿರ್ತದೆ, ಅದರ ಮೇಲೆ ಅದು ಹುಟ್ಟುತ್ತದೆ. ಮೊಳಕೆ ಆಗುವುದು ಇನ್ನೊಂದು ಸಸ್ಯದ ಕಾಂಡದ ಮೇಲೆ, ಅನಂತರ ಅದು ದೊಡ್ಡದಾಗಿ ಅದು ಬೆಳೆಯುವಂಥದ್ದು. ಹಾಗಾಗಿ ಅದನ್ನು ಸ್ಟ್ರಾಂಗ್ಲರ್ ಫಿಂಗ್ ಅಂತ ಕೂಡ ಕರೀತಾರೆ, ಅಥವಾ ಫಿಗ್ ಅಂತ ಕೂಡ ಕರೀತಾರೆ. ಸ್ಟ್ರಾಂಗ್ಲರ್ ಫಿಗ್ ಅಂತ ಕೂಡ ಕರೀತಾರೆ ಮರವನ್ನು. ಯಾಕಂದ್ರೆ ಅದು ಅತಿಥೇಯ ಮರ ಇದೆಯಲ್ಲ, ಅದರ ಸುತ್ತಲೂ ಅದರ ಬೇರುಗಳನ್ನೆಲ್ಲ ಇಳಿಸಿ ಅದು ಸತ್ತೋಗ್ತದೆ. ಆ ಅತಿಥೇಯ ಸಸ್ಯ ಯಾವುದರ ಮೇಲೆ ಅದು ಬೆಳೆದಿದೆ ಅದು ಸತ್ತೋಗ್ತದೆ. ಇದುವೇ ದೊಡ್ಡ ವಿಸ್ತಾರವಾಗಿ ಅದು ಬೆಳೆದು ಬಿಡ್ತದೆ. ಯಾವುದು? ಆಲದ ಮರ. ಓಕೆ, ಎ ಬನಿಯನ್ ಟ್ರೀ ಅಥವಾ ಬನಿಯನ್ begins its life as a parasite sprout on the trunk of a larger tree. Sometimes the sprout extends roots around the host tree, choking it off and enveloping it completely. For this reason, a banyan tree is also called a strangler fig. ನೆಕ್ಸ್ಟ್ ನೋಡುವ, ಡೆಂಗ್ಯೂ ಜ್ವರದಿಂದ, ಇದು ಬಹುಶಃ ಈಗಿನ ಕಾಲಕ್ಕೆ ಇದು ಖಂಡಿತ ಹೇಳ್ಬೇಕು. ಯಾಕಂದ್ರೆ ಡೆಂಗ್ಯೂ ಜ್ವರ ಈಗ ತುಂಬಾ ಹರಡ್ತಾ ಇದೆ, ತುಂಬಾ ಕೇರ್ಫುಲ್ ಆಗಿರಿ. ಡೆಂಗ್ಯೂ ಜ್ವರದಿಂದ ಮಾನವನ ದೇಹದಲ್ಲಿ ಉಂಟಾಗುವ ಬದಲಾವಣೆಗಳು ಕೆಳಗಿನವುಗಳಲ್ಲಿ ಯಾವುದು? ಬಹಳ ಪ್ರಾಮುಖ್ಯವಾಗಿ ಯಾವುದು ಅಂತ ಕೇಳಿದ್ದು. ಏನು ಪ್ರಾಬ್ಲಮ್ ಆಗುವಂಥದ್ದಲ್ಲಿ ಅಂತ. ವಿಚ್ ಆಫ್ ದ ಫಾಲೋವಿಂಗ್ ಚೇಂಜಸ್ ಇನ್ ದ ಹ್ಯೂಮನ್ ಬಾಡಿ ಡ್ಯೂ ಟು ದ ಡೆಂಗ್ಯೂ ಫೀವರ್? ಪ್ಲಾಟ್ಲೆಟ್ಸ್, ಹಿಮೋಗ್ಲೋಬಿನ್, ಶರ್ಕರ, ನೀರು. ಇಲ್ಲಿ ಏನೇನು ಕೇಳಿದ್ದು? ಶುಗರ್, ವಾಟರ್, ಪ್ಲಾಟ್ಲೆಟ್, ಹಿಮೋಗ್ಲೋಬಿನ್. ಯಾವುದರಲ್ಲಿ ಬದಲಾವಣೆ ಆಗುವುದು? ಖಂಡಿತವಾಗಿ ಪ್ಲಾಟ್ಲೆಟ್ಗಳು ಕಡಿಮೆ ಆಗ್ತಾ ಹೋಗ್ತದೆ ಡೆಂಗ್ಯೂ ಜ್ವರದಲ್ಲಿ. ತುಂಬಾ ಡೇಂಜರಸ್. ಪ್ಲಾಟ್ಲೆಟ್ ಕಡಿಮೆ ಆಗುದು, ನೋಡ್ಲಿಕ್ಕೆ ಸಣ್ಣ ಸಣ್ಣ ಕಣಗಳದು, ಬಟ್ ಅದು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಅದು ಬಹಳ ಪ್ರಮುಖ ಪಾತ್ರ ವಹಿಸ್ತದೆ. ಯಾವುದು? ಪ್ಲಾಟ್ಲೆಟ್ಸ್ಗಳು. ಹಾಗಾಗಿ ಪ್ಲಾಟ್ಲೆಟ್ಸ್ ನಮ್ಮ ದೇಹದಲ್ಲಿ, ಇಲಿ ಜ್ವರದಲ್ಲಿ ಕೂಡ ಇದೇ ಆಗುದು. ಅಲ್ಲಿ ಕೂಡ ಇಲಿ ಜ್ವರ ಕೇಳಿದಿರಲ್ಲ, ಅದರಲ್ಲಿ ಕೂಡ ಹಾಗೆ ಪ್ಲಾಟ್ಲೆಟ್ಗಳೇ ಕಡಿಮೆ ಆಗ್ತಾ ಬರೋದು. ಡೆಂಗ್ಯೂ ಜ್ವರದಲ್ಲೂ ಅದೇ ತರ ಆಗ್ತದೆ. ಈ ಡೆಂಗ್ಯೂ ಜ್ವರಕ್ಕೆ ಇನ್ನೊಂದು ಹೆಸರು ಮೂಳೆ ಮುರಿ ಜ್ವರ ಅಥವಾ ಬ್ರೇಕ್ ಬೋನ್ ಫೀವರ್ ಅಂತ ಕೂಡ ಕರೀತಾರೆ. ಡೆಂಗ್ಯೂ ಫೀವರ್ ಆಲ್ಸೋ ನೋನ್ ಆಸ್ ಬ್ರೇಕ್
ಬ್ರೇಕ್ ಬೋನ್ ಫೀವರ್. ಯಾಕೆ ಅಂದ್ರೆ ಇದರಲ್ಲಿ ಸಿಕ್ಕಾಪಟ್ಟೆ ಪೇನ್ ಇರ್ತದೆ, ಮೂಳೆಗಳಲ್ಲಿ ತುಂಬಾ ಪೇನ್ ಇರ್ತದೆ, ಅದಕ್ಕೋಸ್ಕರ. ಓಕೆ. ಡೆಂಗ್ಯೂ ಫೀವರ್ is caused by a virus passed on by the bite of a daytime biting mosquito. ಹಗಲಲ್ಲಿ ಕಚ್ಚುವಂತಹ ಸೊಳ್ಳೆಗಳಿದೆಯಲ್ಲ, ಅದರ ಮೂಲಕವೇ ನೀವು ಸಂಜೆ ಹೊತ್ತಿಗೆಲ್ಲ ನಾನು ಕಿಟಕಿಯೆಲ್ಲ ಮುಚ್ಚಿಕೊಂಡು ಕೂತಿದ್ದೇನೆ ಆದ್ರೂ ಡೆಂಗ್ಯೂ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಯೋಚನೆ ತಪ್ಪಾಗಿರ್ತದೆ. ಯಾಕಂದ್ರೆ ಹಗಲು ಹೊತ್ತಿನಲ್ಲಿ ಕಚ್ಚುವಂತಹ ಸೊಳ್ಳೆಯಿಂದಲೇ ಇದು ಹರಡುದು. ಹಾಗಾಗಿ ಹಗಲಾಗ್ಲಿ ರಾತ್ರಿ ಆಗ್ಲಿ ಸೊಳ್ಳೆ ಕಚ್ಚಿಸಿಕೊಳ್ಳದೆ ಇರ್ಬೇಕು ನೀವು ಅಷ್ಟೇ. ಇದರ ಲಕ್ಷಣಗಳೇನು ಅಂತ ಸ್ವಲ್ಪ ನೋಡುವ, ಯಾಕಂದ್ರೆ ಈಗ ತುಂಬಾ ಸಮಸ್ಯೆಗಳು ಇದೆ, ಅದಕ್ಕೋಸ್ಕರ ಹೇಳಿದ್ ನಾನು. ಹಠಾತ್ ಅಧಿಕವಾದಂತಹ ಜ್ವರ ಇರ್ಬೋದು, ಅಂದ್ರೆ ಸಡನ್ ಹೈ ಫೀವರ್ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಹಾಗೇ ಆಗ್ಬೇಕು ಅಂತ ಏನಿಲ್ಲ, ಕೆಲವರಿಗೆ ತೀವ್ರವಾದಂತಹ ತಲೆನೋವು ಇರ್ಬೋದು, ಸಡನ್ ಹೈ ಫೀವರ್ ಇರ್ಬೋದು. ಓಕೆ. ಕೆಲವು ಸತಿ ಏನಾಗ್ತದೆ, ಮಲೇರಿಯಾವಾ ಡೆಂಗ್ಯೂವಾ ಅಂತ ಡೌಟ್ ಬರ್ತದೆ, ಕೆಲವು ಸತಿ ಎರಡು ಮಿಕ್ಸ್ ಆಗಿ ಬರ್ತದೆ. ನಮಗೆ ಮಂಗಳೂರಿನವರಿಗೆ ಅಂತದೆಲ್ಲ ಕಾಮನ್ ಆಗಿದೆ. ಓಕೆ, ಮಲೇರಿಯಾ ಬೇಕಾದಷ್ಟು ಇದೆಯಲ್ಲ, ಹಾಗಾಗಿ. ಬಟ್ ಈಗ ತುಂಬಾ ಕಡಿಮೆ ಆಗಿದೆ ಇಲ್ಲಿ. ಕೆಲವೊಂದ್ ಸತಿ ಅದು ಎರಡೂ ಒಟ್ಟೊಟ್ಟಿಗೆ ಬರೋದು ಇದೆ, ಅಂದ್ರೆ ಅಲ್ಲಿ ಆವಾಗ ತುಂಬಾ ಪ್ರಾಬ್ಲಮ್ ಆಗ್ತದೆ. ಅಂದ್ರೆ ಅದರಲ್ಲಿ ಬಿಟ್ಟು ಬಿಟ್ಟು ಚಳಿ ಜ್ವರ ಬರ್ತದೆ, ಯಾವ್ದು ಮಲೇರಿಯಾದಲ್ಲಿ. ಇದರಲ್ಲಿ ಕೂಡ ಹೈ ಫೀವರ್ ಇರ್ತದೆ. ಇದು ಮಲೇರಿಯಾದಲ್ಲಿ ಒಂದು ಟೈಪ್ ಅಲ್ಲಿ ತುಂಬಾ ತಲೆನೋವು ಕೂಡ ಬರ್ತದೆ. ಇದೆಲ್ಲ ಸಮಸ್ಯೆಗಳು ಇರುವಂತದ್ದು. ಬಟ್ ಇದರಲ್ಲಿ ಹೇಗಿರ್ತದೆ ಅಂದ್ರೆ ಒಂದೇ ಸಮ ಜ್ವರ ಏರ್ತದೆ, ತೀವ್ರವಂತಹ ತಲೆನೋವು ಇರ್ತದೆ, ಇನ್ನು ಕಣ್ಣುಗಳ ಹಿಂಬದಿ ಎಲ್ಲ ನೋವೆಲ್ಲ ಇರ್ತದೆ. ಆ ಮಲೇರಿಯಾದಲ್ಲಿ ಅದು ಅಷ್ಟಿಲ್ಲ. ಓಕೆ. ಇನ್ನು ಪೇನ್ ಬಿಹೈಂಡ್ ಐಸ್ ಇರ್ತದೆ, ಕೀಲು ಮತ್ತು ಸ್ನಾಯು ನೋವು ತುಂಬಾ ಇರ್ತದೆ. ಮಲೇರಿಯಾದಲ್ಲಿ ಇದು ಬರೋದಿಲ್ಲ. ಓಕೆ. ಚಳಿ ಜ್ವರ ಬಿಟ್ಟು ಬಿಟ್ಟು ಚಳಿ ಜ್ವರ ಬರ್ತದೆ, ಅದೆಲ್ಲ ಬರ್ತದೆ, ತುಂಬಾ ತಲೆನೋವು ಇರ್ಬೋದು. ಆದ್ರೆ ಕೀಲು ಮತ್ತು ಸ್ನಾಯು ನೋವೆಲ್ಲ ಇಮಿಡಿಯೇಟ್ ಬರೋದಿಲ್ಲ. ಓಕೆ. ಜಾಯಿಂಟ್ ಅಂಡ್ ಮಸಲ್ ಪೇನ್ ಇರ್ತದೆ, ವಾಕರಿಕೆ ಇರ್ತದೆ, ನಾಸಿಯಾ ಅಂದ್ರೆ ವಾಂತಿ ಆಗ್ಲೇಬೇಕು ಅಂತ ಇಲ್ಲ, ನಾಸಿಯಾ ಹೊಟ್ಟೆ ತೊಳಸಿದಾಗ ಆಗುವಂಥದ್ದು, ವಾಮಿಟಿಂಗ್ ಇರಬಹುದು. ಗ್ರಂಥಿಗಳು ಅಂದ್ರೆ ಅಲ್ಲಲ್ಲಿ ಗ್ರಂಥಿಗಳಿದೆಯಲ್ಲ ನಮ್ಮಲ್ಲಿ, ಅವುಗಳೆಲ್ಲ ಊದಿಕೊಳ್ಳುವಂತ ನೋವಿರ್ಬಹುದು. ಓಕೆ. ಇಲ್ಲಿ ತೀವ್ರವಾದ ಅದು ಏನು ಎಚ್ಚರಿಕೆ ವಹಿಸ್ಬೇಕಂತ ಸಂದರ್ಭ ಯಾವುದು ಅಂದ್ರೆ ಪ್ರಾರಂಭದಲ್ಲಿಯೇ ಇದಕ್ಕೆ ಔಷಧಿಯನ್ನು ತಕೊಳ್ಬೇಕು. ಎಲ್ಲೇ ಆದ್ರೂ ಕೆಲವರಿಗೆ 1-2 ದಿವಸದಲ್ಲೇ ಜ್ವರ ಬಂದ ಕೂಡಲೇ ತೀವ್ರವಂತಹ ಹೊಟ್ಟೆ ನೋವು, ವಾಂತಿ, ಮೂಗು ವಸಡುಗಳಲ್ಲೆಲ್ಲ ಬ್ಲಡ್ ಬರುವಂತದ್ದೆಲ್ಲ ಆಗ್ತದೆ. ಇಮ್ಮಿಡಿಯೇಟ್ ಹಾಸ್ಪಿಟಲೈಸ್ ಮಾಡ್ಲೇಬೇಕು ಅವರಿಗೆ, ಯಾಕಂದ್ರೆ ಅಲ್ಲಿ ಅವರಿಗೆ ಏನು ಪ್ಲಾಟ್ಲೆಟ್ಸ್ ಡೌನ್ ಆಗಿದೆ ಅಂತಲೇ ಅರ್ಥ. ಓಕೆ. ಅದಕ್ಕೆ ಈ ಪಪ್ಪಾಯಿ ಎಲೆ ಅದೆಲ್ಲ ತುಂಬಾ ಒಳ್ಳೇದಾಗ್ತದೆ ಅಂತ ತಗೊಂಡು ಹೋಗ್ತಾರೆ, ಅದರ ಕಷಾಯ ಮಾಡಿ ಎಲ್ಲ ಕುಡಿತಾರೆ. ವಾರ್ನಿಂಗ್ ಸೈನ್ಸ್ ಇನ್ಕ್ಲೂಡ್ severe stomach pain, vomiting, difficulty in breathing, and blood in nose, gums, vomit or stools. During this period, there is leakage of plasma from the blood vessels together with a reduction of platelets. ಆಗ್ಲೇ ಹೇಳಿದೆ ನಾನು, ಇದಕ್ಕೆ ರೀಸನ್ ಏನು, ಅಲ್ಲಿ ಪ್ಲಾಟ್ಲೆಟ್ಸ್ ಕಡಿಮೆ ಆಗಿರ್ತದೆ. ಓಕೆ. ಪ್ಲಾಸ್ಮಾ ಹೊರಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ತುಂಬಾ ತುಂಬಾ ಡೇಂಜರಸ್ ಪೀರಿಯಡ್ ಇದು. ಓಕೆ. ಹಾಗಾಗಿ 1 ದಿನ 2 ದಿನದಲ್ಲಿ ಜ್ವರ ಕಂಟ್ರೋಲ್ಗೆ ಬರಲಿಲ್ಲ ಅಂದ್ರೆ ಅಡ್ಮಿಟ್ ಮಾಡಿಬಿಡಿ. ಏಜೆಂಟ್ ಆರೆಂಜ್ ಎಂದರೆ ಏನು? ಕೀಟನಾಶಕ, ಸಸ್ಯನಾಶಕ, ಫಲವತ್ಕಾರಕ, ಜೈವಿಕ ಫಲವತ್ಕಾರಕ. ವಾಟ್ ಈಸ್ ಏಜೆಂಟ್ ಆರೆಂಜ್? ಆನ್ ಇನ್ಸೆಕ್ಟಿಸೈಡ್, ಹರ್ಬಿಸೈಡ್, ಇನ್ನೊಂದೇನು ಕೊಟ್ಟದ್ದು ಫರ್ಟಿಲೈಸರ್, ಬಯೋ ಫರ್ಟಿಲೈಸರ್. ಇದನ್ನು ನಾನು ಕಮ್ಯುನಿಟಿಯಲ್ಲಿ ಹಾಕಿದ್ದೆ. ಕೀಟನಾಶಕ, ಸಸ್ಯನಾಶಕ ಅಂತ ಯಾರು ಬರ್ಲಿ, ಕೀಟನಾಶಕ ಅಂತ ಕೆಲವರು ಹಾಕಿದ್ದಾರೆ. ಫಲವತ್ಕಾರಕ ಫರ್ಟಿಲೈಸರಿಗೆ ಟಿಕ್ ಹಾಕಿದ್ದಾರೆ. ಫರ್ಟಿಲೈಸರ್ ಅಲ್ಲ ಇದು, ಸಸ್ಯಗಳನ್ನು ಬೇರೆ ಸಸ್ಯಗಳ ಜೊತೆಯಲ್ಲಿ ಸಸ್ಯಗಳು ಬೆಳೀತದಲ್ಲ, ನಾವು ಏನು ತರಕಾರಿ ಸಸ್ಯಗಳೆಲ್ಲ ಹಾಕಿದಾಗ ಕಳೆ ಸಸ್ಯಗಳು ಬೆಳೀತದಲ್ಲ, ಆ ಕಳೆ ಸಸ್ಯಗಳನ್ನು ನಾಶ ಮಾಡ್ಲಿಕ್ಕೆ ಇರುವಂತಹ ವಸ್ತು ಇದು. ಓಕೆ. ಇದಕ್ಕೆ ಯಾಕೆ ಈ ಒಂದು ಹೆಸರು, ಇಷ್ಟೋ ಚಂದದ ಹೆಸರೆಲ್ಲ ಯಾಕೆ ಕೊಟ್ರು ಅಂದ್ರೆ, ಏಜೆಂಟ್ ಆರೆಂಜ್ ಅನ್ನು ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ US ಮಿಲಿಟರಿಯವರು ಇದನ್ನು ಬಳಸಿದ್ದಾರೆ. ಅದಕ್ಕೊಂದು ಸ್ಟೈಲ್ ಆದಂತಹ ಹೆಸರು ಕೊಟ್ಟು, ಸಸ್ಯನಾಶಕ ಮಿಶ್ರಣ ಇದು. ಇದರಲ್ಲಿ ಬಹುಪಾಲು ಡಯಾಕ್ಸಿನ್ ಅನ್ನುವಂತಹ ಅಪಾಯಕಾರಿ ವಸ್ತು ಇದೆ. ಹಾಗಾಗಿ ಇದನ್ನು 1970ರಲ್ಲಿ ಇದನ್ನು ಬ್ಯಾನ್ ಮಾಡಿದ್ದಾರೆ. ಈಗ ಇಲ್ಲ, ಇದು ಬ್ಯಾನ್ ಮಾಡಿದ್ದಾರೆ. ಕಳೆನಾಶಕಗಳು ಸಿಗ್ತದೆ ಈಗಲೂ ಕೂಡ, ಆದ್ರೆ ಇದನ್ನು ಯೂಸ್ ಮಾಡೋದಿಲ್ಲ, ಏಜೆಂಟ್ ಆರೆಂಜ್ ಅನ್ನು ಯೂಸ್ ಮಾಡೋದಿಲ್ಲ. ಯಾಕಂದ್ರೆ ಅದರಲ್ಲಿ ವಿಷ ಇದೆ, ಯಾವುದೋ ಡಯಾಕ್ಸಿನ್ ಹೇಳುವಂತದ್ದು ತುಂಬಾ ವಿಷ. ಇದು ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೆಲ್ಲ ಉಂಟು ಮಾಡಬಹುದು. ಹಾಗಾಗಿ ಇದು ತುಂಬಾ ಡೇಂಜರಸ್. ಓಕೆ.
ಬ್ಲಾಡರಿಂದು ಕ್ಯಾನ್ಸರ್ ಎಲ್ಲ ಉಂಟು ಮಾಡಬಹುದು. ಹಾಗಾಗಿ ಏಜೆಂಟ್ ಆರೆಂಜ್ ವಾಸ್ ಎ ಹರ್ಬಿಸೈಡ್ ಮಿಕ್ಸ್ಚರ್ ಯೂಸ್ಡ್ ಬೈ ಎ US military ಡ್ಯೂರಿಂಗ್ ದ ವಿಯೆಟ್ನಾಂ ವಾರ್. Much of it contains a dangerous chemical contaminant called dioxin. ಏಜೆಂಟ್ ಆರೆಂಜ್ ಅಥವಾ ಡಯಾಕ್ಸಿನ್ಗೆ ಒಡ್ಡಿಕೊಂಡಂತಹ ರೋಗ ಅಂದ್ರೆ ಅದು ಸೇವಿಸಿದಂತಹ ರೋಗಿಗಳು ಮೂತ್ರಕೋಶ ಅಥವಾ ಪ್ರಾಸ್ಟೇಟ್ ಕ್ಯಾನ್ಸರಿನಂತಹ ಅಪಾಯಕಾರಿ ತೊಂದರೆಗೆ ಒಳಗಾಗಬಹುದು. ಹಾಗಾಗಿ 1970ರಲ್ಲಿ ಇದು ಬ್ಯಾನ್ ಆಗಿದೆ. ಇನ್ನು ಈಗ ಅದು ತಯಾರಕ್ಕೆ ಆಗ್ತಾ ಇಲ್ಲ. ಓಕೆ, ಪೇಷಂಟ್ಸ್ ಎಕ್ಸ್ಪೋಸ್ ಟು ಏಜೆಂಟ್ ಆರೆಂಜ್ ಆರ್ ಡಯಾಕ್ಸಿನ್ಸ್ ಮೇ ಬಿ at high risk for bladder and prostate cancer. Production of Agent Orange ended in 1970s and is no longer in use. ಹಾಗಾಗಿ ನೋ ಪ್ರಾಬ್ಲಮ್, ತರುವುದು ಬೇಡ, ಯೂಸ್ ಮಾಡೋದು ಬೇಡ. ಓಕೆ, ಮಾನವರಲ್ಲಿ ಕಾಲಾ ಅಜಾರ್ ಹರಡುವ ರೋಗವಾಹಕ ಯಾವುದು? ಸೊಳ್ಳೆ, ಮರಳು ನೊಣ, ಮನೆ ನೊಣ, ಟಿಕ್ಸ್. ವಿಚ್ ಆಫ್ ದ ಫಾಲೋವಿಂಗ್ ವೆಕ್ಟರ್ಸ್ ಸ್ಪ್ರೆಡ್ಸ್ ದ ಕಾಲಾ ಅಜಾರ್ ಇನ್ ಹ್ಯೂಮನ್ ಬೀಯಿಂಗ್ಸ್? ಕಾಲಾ ಅಜಾರ್ ಬರೋದು ಮರಳು ನೊಣದಿಂದ, ಸ್ಯಾಂಡ್ ಫ್ಲೈಯಿಂದ ಬರುವಂಥದ್ದು. ಅದು ಹೆಣ್ಣು ಸೊಳ್ಳೆಯಿಂದ, ಹೆಣ್ಣು ಸ್ಯಾಂಡ್ ಫ್ಲೈ, ಸೊಳ್ಳೆಲ್ಲ ನೊಣ, ಹೆಣ್ಣು ನೊಣದಿಂದ ಬರುವಂಥದ್ದು. ಇದು ಹೆಣ್ಣು ನೊಣದ ದೇಹಕ್ಕೆ ಬರುವಂತಹ ಈ ಸೂಕ್ಷ್ಮಾಣು ಜೀವಿ. ಇದು ಏಕಕೋಶ ಜೀವಿಯಿಂದ ಬರುವುದು. ಏಕಕೋಶ ಜೀವಿ ಲಿಶ್ಮೇನಿಯಾ ಡೋನೋವಾನಿ ಇದೆಯಲ್ಲ, ಅದು ಬರುವಂಥದ್ದು. ಲಿಶ್ಮೇನಿಯಾಸಿಸ್, ಕಾಲಾ ಅಜಾರಿಗೆ ಇಂಗ್ಲಿಷ್ ಇದರಲ್ಲಿ ಹೆಸರೇನು? ಲಿಶ್ಮೇನಿಯಾಸಿಸ್ ಅಂತ ಕೂಡ ಕರೆಯುವುದು ಕಾಲಾ ಅಜಾರನ್ನೇ. ಓಕೆ, ಅದು ನೆನ್ಪಿಟ್ಕೊಳ್ಳಿ. ಲಿಶ್ಮೇನಿಯಾಸಿಸ್ ನೆನ್ಪಿಟ್ಕೊಳ್ಳಿ ಶಬ್ದ, ಇದು ಇಂಪಾರ್ಟೆಂಟ್, ಇದು ಪರೀಕ್ಷೆಗೆ. ಇದು ಹರಡುವುದು ಯಾವುದರಿಂದ ಅಂತ ಇಲ್ಲಿ ಕೇಳಿದ್ದು. ಹೆಣ್ಣು ಫ್ಲೆಬೋಟೋಮಿನ್ ಅನ್ನುವಂತಹ ಸ್ಯಾಂಡ್ ಫ್ಲೈ ಅಥವಾ ಇದನ್ನು ಮರಳು ನೊಣ ಅಂತ ಕೂಡ ಕರೀತಾರೆ, ಅದರ ಮೂಲಕ ಹರಡುವಂಥದ್ದು. ಇದರ ಸೂಕ್ಷ್ಮ ಜೀವಿ ಯಾವುದು? ಲಿಶ್ಮೇನಿಯಾ ಡೋನೋವಾನಿ ಅನ್ನುವಂತಹ ಏಕಕೋಶ ಜೀವಿ. ಇದು ಎಲ್ಲಾ ವಿಷಯಗಳು ಇಂಪಾರ್ಟೆಂಟ್. ಲಿಶ್ಮೇನಿಯಾಸಿಸ್ ಇಂಪಾರ್ಟೆಂಟ್, ಅಂದ್ರೆ ಕಾಲಾ ಅಜಾರ್ನಂತೆ ಇನ್ನೊಂದು ಹೆಸರದು. ಹರಡುದು ಸೋಂಕಿತ ಹೆಣ್ಣು ಫ್ಲೆಬೋಟೋಮಿನ್ ಸ್ಯಾಂಡ್ ಫ್ಲೈ ಇಂದ ಅಥವಾ ಮರಳು ನೊಣ ಅಂತ ಕೂಡ ಮಾತ್ರ ಕೊಡಬಹುದು ನಿಮಗೆ. ಅದರಿಂದ ಹರಡುವಂತಹ ರೋಗಕಾರಕ ಸೂಕ್ಷ್ಮಾಣು ಜೀವಿ ಯಾವುದು ಅಂತ ಕೂಡ ಕೇಳಬಹುದು. ಅದು ಲಿಶ್ಮೇನಿಯಾ ಡೋನೋವಾನಿ, ಏಕಕೋಶ ಜೀವಿ ಅದು. ಓಕೆ, ಇದು ಲಿಶ್ಮೇನಿಯಾಸಿಸ್ is caused by protozoan parasites which are transmitted by the bite of infected female ಫ್ಲೆಬೋಟೋಮಿನ್ ಸ್ಯಾಂಡ್ ಫ್ಲೈಸ್. ಇದರ ಒಂದು ಲಕ್ಷಣಗಳೇನು ಅಂತ ಕೇಳಿದ್ರೆ, ಡ್ರೈ ಸ್ಕಿನ್ ಇರ್ತದೆ, ಸ್ಕೇಲಿ ಸ್ಕಿನ್, ಸಿಪ್ಪೆ ಎದ್ದಾಗೆ ಸ್ಕಿನ್ ಎಲ್ಲ ಬರುವಂತದ್ದು, ಕೈ ಕಾಲಿನಲ್ಲೆಲ್ಲ, ಹೊಟ್ಟೆ ಇದರಲ್ಲೆಲ್ಲ ಕಪ್ಪು ಮಚ್ಚೆ ಉಂಟಾಗ್ತದೆ, ಜ್ವರ ಇರ್ತದೆ, ತುಂಬಾ ಜ್ವರ ಇರ್ತದೆ, ಅದರೊಟ್ಟಿಗೆ ಕಪ್ಪು ಮಚ್ಚೆ ಆಗುವಂತದ್ದು. ಹಾಗಾಗಿ ಇದನ್ನು ಬ್ಲ್ಯಾಕ್ ಫೀವರ್ ಅಂತ ಕೂಡ ಕರೀತಾರೆ. ಬ್ಲ್ಯಾಕ್ ಫೀವರ್ಗೆ ರೀಸನ್ ಯಾವುದು? ಬ್ಲ್ಯಾಕ್ ಫೀವರ್ ತರುವಂತಹ ರೋಗಕಾರಕ ಯಾವುದು ಕೇಳ್ಬೋದು, ಹರಡುವಂತಹ ಸೂಕ್ಷ್ಮಾಣು ಜೀವಿ ಅಂತ ಕೇಳ್ಬೋದು. ಅದಕ್ಕೋಸ್ಕರ ನಾನು ಕೊಟ್ಟದ್ದು ಕಪ್ಪು ಜ್ವರ ಅಥವಾ ಬ್ಲ್ಯಾಕ್ ಫೀವರ್ ಅಂತ ಹೇಳುದು ಲಿಶ್ಮೇನಿಯಾಸಿಸ್ಗೆ ಅಥವಾ ಕಾಲಾ ಅಜಾರಿಗೆ ಹೇಳುವಂತದ್ದು. ಓಕೆ, ಇನ್ನೊಂದು ಪ್ರಶ್ನೆ ನೋಡುವ. ವಿಶ್ವ ಜೌಗು ಪ್ರದೇಶ ದಿನವನ್ನು ಯಾವಾಗ ಆಚರಿಸ್ತಾರೆ? 5ನೇ ಜೂನು, 2ನೇ ಫೆಬ್ರವರಿ, 22ನೇ ಏಪ್ರಿಲ್, 22ನೇ ಮಾರ್ಚ್. ವರ್ಲ್ಡ್ ವೆಟ್ಲ್ಯಾಂಡ್ಸ್ ಡೇ is celebrated on dash of the year. Okay, 5th June, 2nd February, 22nd April, 22nd March. ಇಲ್ಲಿ ನಾವು ಆಚರಿಸಬೇಕಾದದ್ದು ಇದನ್ನು ಫೆಬ್ರವರಿ 2. ಪ್ರತಿ ವರ್ಷ ಫೆಬ್ರವರಿ 2ರಂದು ಇದನ್ನು ಆಚರಿಸಲಾಗ್ತದೆ. ಯಾಕಂದ್ರೆ 1971ರಲ್ಲಿ ಫಸ್ಟ್ ಟೈಮ್ ಕ್ಯಾಸ್ಪಿಯನ್ ಸಮುದ್ರ ತೀರದಲ್ಲಿ ಇರುವಂತಹ ಇರಾನಿನ ನಗರ ರಾಮ್ಸಾರಿನಲ್ಲಿ ಯಾವಾಗ 1971ರಲ್ಲಿ ಫೆಬ್ರವರಿ 2ನೇ ತಾರೀಕಿಗೆ ಈ ವೆಟ್ಲ್ಯಾಂಡ್ ಡೇಯ ಒಂದು ಮಹತ್ವದ ಬಗ್ಗೆ ಅಲ್ಲಿ ಚರ್ಚೆ ನಡೆದದ್ದು. ಮತ್ತು ಅಲ್ಲಿ ಏನೇನು ಸಮಾವೇಶ ಆಗಿದೆ, ಅಲ್ಲಿ ತೇವಭೂಮಿಗಳ ಸಮಾವೇಶ ಅಥವಾ ವೆಟ್ಲ್ಯಾಂಡ್ ಸಮಾವೇಶ ಅಥವಾ ಕನ್ವೆನ್ಷನ್ ಆಫ್ ವೆಟ್ಲ್ಯಾಂಡ್ಸ್ ಆದದ್ದು. ಓಕೆ, ಯಾವಾಗ 2 ಫೆಬ್ರವರಿ 1971ಕ್ಕೆ. ಅದರ ದಿನದ ನೆನಪಿಗೋಸ್ಕರ ಆ ದಿನವನ್ನು ಹಾಗೆ ಆಚರಿಸುವುದು. ಓಕೆ, ಇದು ಯಾಕೆ ಇಷ್ಟು ವಿಶೇಷ ಅಂತ ಕೇಳಿದ್ರೆ, ಆ ವೆಟ್ಲ್ಯಾಂಡ್ ನಲ್ಲಿರುವಂತಹ ಸಸ್ಯವರ್ಗ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು.
ಪ್ಲಸ್ ಆ ಜೌಗು ನೆಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಅದು ಅನೇಕ ಜೀವ ವೈವಿಧ್ಯಗಳಿಗೆ ಅವಕಾಶ ಕೊಡ್ತದೆ. ಅಂದ್ರೆ ಅಲ್ಲಿರುವಂತಹ ಮರಗಳಿದೆಯಲ್ಲ ಅವುಗಳು ಪ್ರವಾಹದ ವಿರುದ್ಧ ರಕ್ಷಣೆ ಕೊಡ್ತವೆ. ಓಕೆ, ಈ ಜೌಗು ನೆಲ ಅದರಲ್ಲಿ ಎಲ್ಲ ಲವಣಗಳನ್ನ ಇಟ್ಟುಕೊಂಡು ಅದು ಶುದ್ಧ ನೀರು ಒಳಗಡೆಗೆ ಹರಿದು ಅಲ್ಲಿ ಹೊಳೆಗಳಿಗೆ ಅಥವಾ ಸಮುದ್ರಗಳಿಗೆ ಸೇರುವ ಹಾಗೆ ಮಾಡ್ತದೆ. ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಜೀವ ವೈವಿಧ್ಯಗಳು ಇದೆ ಅಲ್ಲಿ. ಹಾಗಾಗಿ ಇದು ಯಾವುದು, ಈ ಜಲಭೂಮಿಗಳು ತುಂಬಾ ಇಂಪಾರ್ಟೆಂಟ್ ಅಥವಾ ಜೌಗು ನೆಲ ತುಂಬಾ ಇಂಪಾರ್ಟೆಂಟ್. ಓಕೆ, ಆ ಥೀಮ್ ಅನ್ನು ಕೇಳ್ಬೋದು. ಈ ವರ್ಷದ ಅಂದ್ರೆ 2024ರ ಥೀಮ್ ಯಾವುದು ಅಂತ ಕೇಳ್ಬೋದು. ಅಂತದಕ್ಕೆಲ್ಲ ಇದು ಆ ತರದ ವರ್ಷಗಳಿಗೆಲ್ಲ ಒಂದೊಂದು ಏನೋ ಥೀಮ್ ಕೊಟ್ಟಿರ್ತಾರೆ. ಈ ವರ್ಷದ್ದು ಜಲಭೂಮಿಗಳು ಮತ್ತು ಮಾನವನ ಯೋಗಕ್ಷೇಮ, ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವೆಲ್ ಬೀಯಿಂಗ್. ವೆಟ್ಲ್ಯಾಂಡ್ಸ್ ಅಂಡ್ ಹ್ಯೂಮನ್ ವೆಲ್ ಬೀಯಿಂಗ್ ಈ ವರ್ಷದ ಥೀಮ್. ಇದನ್ನು ಕೂಡ ಕೇಳ್ಬೋದು. ಇಲ್ಲಿ ಇದನ್ನು ಯಾಕೆ ಇಲ್ಲಿ ಇದರ ಆಚರಣೆ ಯಾಕೆ ಅಂತ ಹೇಳಿದ್ರೆ, ಇಟ್ ಹೈಲೈಟ್ಸ್ ಹೌ ವೆಟ್ಲ್ಯಾಂಡ್ಸ್ ಕಾಂಟ್ರಿಬ್ಯೂಟ್ ಟು flood protection, clean water, biodiversity and recreational opportunities, all of which are essential for human wealth and prosperity and health. ಹಾಗಾಗಿ ಈ ವಿಶ್ವ ಜೌಗು ದಿನವನ್ನು ಆಚರಿಸ್ತಾರೆ ಹೇಳುವಂಥದ್ದು. ಆಚರಿಸಬೇಕು ಮತ್ತು ಅದನ್ನು ಉಳಿಸುವುದು ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮ ಜೀವಕ್ಕೆ ಅದು ಅವಶ್ಯಕತೆ ಇದೆ. ನಮ್ಮ ವೆಲ್ ಬೀಯಿಂಗಿಗೆ ಜೌಗು ನೆಲ ಬೇಕು. ಓಕೆ, ಅಲ್ಲಿರುವಂತಹ ಸಸ್ಯವರ್ಗ ಬೇಕು, ಅಲ್ಲಿರುವಂತಹ ಜೀವಿಗಳು ಬೇಕು. ಹಾಗಾಗಿ ವಿಶ್ವ ಜೌಗು ದಿನವನ್ನು ಪ್ರತಿ ವರ್ಷ ಫೆಬ್ರವರಿ 2ರಂದು ನಾವು ಆಚರಿಸ್ತೇವೆ. ಇದಿಷ್ಟು ವಿಷಯಗಳೊಂದಿಗೆ ನಾನು ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ನೀವು ಖಂಡಿತವಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಉಷ್ಣ ಪಾಠ, ಬೆಳಕು ಪಾಠ, ಶಬ್ದ ಪಾಠ ಎಲ್ಲ ನಾನು ಹಾಕಿದ್ದಿದೆ. ಅಣು ಪರಮಾಣುಗಳ ಬಗ್ಗೆ ನಿಮಗೆ ಸಣ್ಣ ತರಗತಿಯಲ್ಲಿ ಮಾತ್ರ ಕೆಲವೊಂದಷ್ಟು ಅಣು ಪರಮಾಣುಗಳ ಬಗ್ಗೆ ವಿವರಣೆಯನ್ನು ಕೊಟ್ಟಿರ್ತಾರೆ. ಮುಂದಕ್ಕೆ ಹೋದಂತೆ ಅದರದ್ದು ಎಕ್ಸ್ಪಾಂಡೆಡ್ ಸಿಲೆಬಸ್ ಬಂದಿರ್ತದೆ. ಆಗ ನಿಮಗೆ ಈ ಬೇಸಿಕ್ಕಿನ ವಿಷಯಗಳು ಕೆಲವೊಂದ್ಸತಿ ಅದಕ್ಕೆ ಏನು ಹೇಳ್ತಾರೆ, ಟೆಕ್ನಿಕಲ್ ಟರ್ಮ್ಸ್ ಏನು, ಇದು ಮರ್ತು ಹೋಗಿರ್ತದೆ. ಅಥವಾ ಆರ್ಟ್ಸ್ ತಗೊಂಡು ನೀವು ಡಿಗ್ರಿ ಮಾಡಿದವರಾದ್ರೆ ನಿಮಗೆ ಅಂಥದ್ದೆಲ್ಲ ಸ್ವಲ್ಪ ಸಮಸ್ಯೆ ಆಗ್ತದೆ. ಇದು ಕನ್ನಡದಲ್ಲೇ ಇದೆ, ಹಾಗಾಗಿ ನಿಮಗೆ ತುಂಬಾ ಸುಲಭ ಆಗ್ತದೆ. ನಾನು ಹೇಳಿದಂಥದ್ದು ಬೇಗನೆ ಅರ್ಥ ಆಗ್ತದೆ. ಖಂಡಿತವಾಗಿ ಅದನ್ನು ನೋಡ್ಕೊಳ್ಳಿ. ನಿಮ್ಮ RRB ಪರೀಕ್ಷೆಯದಿರ್ಬೋದು ಅಥವಾ GPSTR, TET, PSI ಯಾವುದೇ ಪರೀಕ್ಷೆಗೆ ಬರೀರಿ, ಇಂಥದ್ದೇ ಪ್ರಶ್ನೆಗಳು ಬರುದು. ನಿಮಗೆ ನಾನೀಗ ವಿವರಿಸುವಾಗ ನಿಮಗೆ ನೆನಪಾಗ್ತದೆ, ಆ ಕ್ವಶನ್ ಪೇಪರ್ ನೋಡಿದ್ದೇನೆ, ಇದರಲ್ಲಿ ನೋಡಿದ್ದೇನೆ. ಹೌದು, ಸೈನ್ಸ್ ಎಲ್ಲಾ ಪರೀಕ್ಷೆಗಳಿಗೂ ಒಂದೇ. ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ಎಲ್ಲವನ್ನು ಡೈಲಿ ರೆಗ್ಯುಲರ್ ಆಗಿ ಓದಿ ಕಲೀರಿ. ಓಕೆ, ಆಲ್ ದ ಬೆಸ್ಟ್.